ಬ್ರಿಗೇಡ್ ನ್ಯೂಸ್ಗೆ ಸ್ವಾಗತ. ನಾನು ಪೂಜಾ ಗೊರಪ್ಪ. ಇವತ್ತು ನಮ್ಮ ವಿಶೇಷ ಸಂದರ್ಶನದಲ್ಲಿ ಒಬ್ಬರಿದ್ದಾರೆ. ಯಾರಂತ ಹೇಳಿದರೆ ದೊಡ್ಡ ದೊಡ್ಡ ಫಿಲಮಲ್ಲಿ ಕಾಯಿಂದ ಸ್ಟಾರ್ಟ್ ಆಗೋ ವರ್ಡಲ್ಲೇ ಮಾಡಿದಂಥವ್ರು. ಕಾಫರ್ ಕಾಂತಾರ, ಕಾಫರ್ ಕ್ರಾಂತಿ, ಕಾಫರ್ ಕಾಟೇರದಲ್ಲಿ ಆ್ಯಕ್ಟ್ ಮಾಡಿದ ದೊಡ್ಡ ವಿಲನ್ ಅಂತಲೇ ಹೇಳ್ಬೋದು. ಹಾಗೆ ಈಗ ತುಂಬ ಫೇಮಸ್ ಇರೋದು ಅವರು ಕಾಟ್ಲೆ ಕಿಚನಲ್ಲಿ. ಬನ್ನಿ, ಇವತ್ತು ರಘು ಸರ್ ನಮ್ಮ ಜೊತೆ ಇದ್ದಾರೆ, ನಾವು ಅವ್ರ ಜೊತೆ ಮಾತಾಡ್ತೋಗೋಣ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ ಸರ್. ಹೇಳಿ ಸರ್, ಹೇಗೆ ನಡೀತಾ ಇದೆ ಕೆಲಸ ಎಲ್ಲ? ಸೂಪರಾಗಿ ನಡೀತಾ ಇದೆ. ಈಗ ತಾನೇ ಕಾಟ್ಲೆ ಕಿಚನ್ ಫೈನಲ್ಸ್ ಮುಗೀತು ಲಾಸ್ಟ್ ಸಂಡೇ. ಸೊ ನೋಡೋಣ ಮುಂದೆ ಏನು ಅಂತ. ವೇಟಿಂಗ್ ಫಾರ್ ಕಾಂತಾರ ರಿಲೀಸು, ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಸರ್, ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟು ವೀಡಿಯೋಸ್ ನೋಡಿದ್ವು. ಆ ವೀಡಿಯೋಸಲ್ಲಿ ನಿಮಗಾದ ಒಂದು ಮೋಸವನ್ನು ನೀವು ಹೇಳ್ಕೊಂಡಿದ್ದೀರಾ. ಸರ್, ಹಾಗಾದರೆ ನಂದಕಿಶೋರ್ ಸರ್ ಕನ್ನಡದವರಾಗಿ ಕನ್ನಡದವ್ರಿಗೆ ಪೇಮೆಂಟ್ ಕೊಡೋದು ಮೋಸ ಮಾಡಿಬಿಟ್ರಾ ಅನ್ನೋದು? ಮೋಸ ಅನ್ನೋಕ್ಕಿಂತ ಏನಾಗೋಯ್ತು, ನಮಗೆ ಟ್ರೀಟ್ ಮಾಡಿದ್ದು ರೀತಿ ಇದೆಯಲ್ಲ ಅದಿಷ್ಟ ಆಗಿಲ್ಲ. ಯಾಕಂದರೆ ಇದು 1.5 ವರ್ಷ ಮುಂಚೆ ಆಗಿದ್ದ ಕತೆ. ಸೊ ಒಳ್ಳೆ ಒಂದು ಸ್ಟೋರಿ ಇತ್ತು. ಮೋಹನ್ಲಾಲ್ ಸರ್ ಲೀಡು, ಆ್ಯಂಡ್ ತೆಲುಗು, ಇಟ್ಸ್ ಎ ಪ್ಯಾನ್ ಇಂಡಿಯಾ ಮೂವಿ ಬೇರೆ. ಸೊ ಮೇಕಪ್ ಬಂದು ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಆ ಥರ ಒಂದು ಪ್ರಾಸ್ಟೆಟಿಕ್ ಮೇಕಪ್ ಮಾಡ್ತಾಯಿದ್ರು. ತುಂಬ ಇಷ್ಟ ಆಯ್ತು ನನಗೆ. ಸೊ ನಮ್ಮ ಮೈಸೂರಲ್ಲಿ 15 ದಿವಸ ಶೆಡ್ಯೂಲ್ ಇತ್ತು. ಸೊ ಸ್ಟಾರ್ಟ್ ಆದಾಗಿಂದನೇ ಇಶ್ಯೂ ಸ್ಟಾರ್ಟ್ ಆಗೋಯ್ತು. ಯಾಕಂದರೆ ಫಸ್ಟ್ ಡೇ ಒಂದು 1000 ಜನ ಬಂದಿದ್ರು ಆರ್ಟಿಸ್ಟು. ಅದಾದಮೇಲೆ ಒಂದು 4-5 ದಿವಸ ಆದಮೇಲೆ 500 ಜನ ಆದರು, 300 ಜನ ಆದರು, ಲಾಸ್ಟಿಗೆ ಬರೀ 50 ಜನ ಇದ್ದರು. ಸೊ ಆ ಪ್ರೊಡಕ್ಷನ್ ನನಗೆ ಗೊತ್ತಿಲ್ಲ, ನನ್ನ ಇನ್ಡೆಪ್ತ್ ಪ್ರೊಡಕ್ಷನ್ ಅವ್ರು ಹೆಂಗೆ ಹ್ಯಾಂಡ್ಲ್ ಮಾಡೋದು ಅಂತ ನನಗೆ ಗೊತ್ತಿಲ್ಲ. ಬಟ್ ದೇ ವಾಸ್ ಲಾಟ್ ಆಫ್ ಇಶ್ಯೂಸ್. ನಾವು ಮಧ್ಯದಲ್ಲಿ ಕೇಳ್ತಾ ಇದ್ವಿ, ಯಾಕಂದರೆ ಏನು ಒಂದು ಅಸಿಸ್ಟೆಂಟ್ ಇಲ್ಲ, ಅಥವಾ ಒಂದು ಸರಿಯಾಗಿ ಒಂದು ಫುಡ್ ಕೊಡ್ತಾ ಇಲ್ಲ, ಅಥವಾ ಕಾಫಿ ಟೀ ಕೊಡ್ತಾ ಇಲ್ಲ. ಯಾಕೆ ಅಂದಾಗ ಏನೋ ಹಿಂಗೆ ಇಶ್ಯೂ ಇದೆ, ಎಲ್ಲ ಸಾಲ್ವ್ ಆಗುತ್ತೆ ಅಂತಲೇ ಹೇಳ್ತಾ ಬರ್ತಾಯಿದ್ರು. ಸೊ ಅದಾದಮೇಲೆ ಮಧ್ಯದಲ್ಲಿ ಕೂಡ ಕಣ್ಣಿಗೆ ಇನ್ಫೆಕ್ಷನ್ ಆಗಿ ಒಂದು 3 ದಿವಸ ಹಾಸ್ಪಿಟ್ಲಲ್ಲಿದ್ದೆ. ಆ್ಯಂಡ್ ತುಂಬ ಟಯರಿಂಗ್ ಆಗಿತ್ತು. ಯಾಕಂದರೆ ಒಂದು 6 hours ಮೇಕಪ್ ಟೈಮ್ ತೊಗೊತಾ ಇತ್ತು. ನೀವು ಮೇಕಪ್ ನೋಡಿದ್ದೀರಾ ಅನಿಸುತ್ತೆ. ಸೊ ಇಟ್ ವಾಸ್ ವೆರಿ ಟಫ್. ಒಂಥರ ಮೆಂಟಲಿ 15 ದಿವಸ ಮಾಡೋದು ತುಂಬ ಕಷ್ಟ ಆಗೋಗಿತ್ತು. ಸೊ ಎಲ್ಲ ಆದಮೇಲೆ ವೆನ್ ಇಟ್ ಕೇಮ್ ಟು ಪೇಮೆಂಟ್, ರೆಸ್ಪಾಂಡೇ ಮಾಡ್ತಾ ಇರಲಿಲ್ಲ. ಒಂದು 3 ತಿಂಗಳಾಯಿತು, 6 ತಿಂಗಳಾಯಿತು, 1 ವರ್ಷ ಆಯಿತು, 1.5 ವರ್ಷ ಆಯಿತು. ಸೊ ಎಷ್ಟೇ ಕೇಳಿದ್ರು ಪೇಮೆಂಟ್ ಕೊಡಲಿಲ್ಲ ನನಗೆ. ಸೊ ಅದನ್ನು ಅಲ್ಲಿಗೆ ಬಿಟ್ಬಿಟ್ಟಿದ್ದೆ. ಯಾಕೆಂದರೆ ತುಂಬ ಜನ ಆರ್ಟಿಸ್ಟ್ ನಮ್ಮ ಕರ್ನಾಟಕದವರು, ಫೈಟಿಂಗ್ ಟೀಮ್ ಇತ್ತು, ಆಮೇಲೆ ಟೆಕ್ನಿಷಿಯನ್ಸು, ಫೋಟೋಗ್ರಾಫರ್ಸು, ಯಾರಿಗೂ ಪೇಮೆಂಟ್ ಸಿಕ್ಕಿರಲಿಲ್ಲ. ನಾವು ಅಲ್ಲಿಗೆ ಬಿಟ್ಬಿಟ್ಟಿದ್ವಿ. ಅದಾದಮೇಲೆ ರೀಸೆಂಟಾಗಿ ಟೀಸರ್ ಬಂತು. ಆವಾಗ ನನಗೆ ಸ್ವಲ್ಪ ಡೌಟ್ ಬಂತು, ಏನಪ್ಪ ಇದು, ಯಾಕೆ ಇದು ನೋಡೋಣ ಅಂದ್ಬಿಟ್ಟು ಐ ಸ್ಟಾರ್ಟೆಡ್ ಕಾಲಿಂಗ್ ಎವ್ರಿ ಒನ್. ಸೊ ಹೈದ್ರಾಬಾದ್ ಟೀಮ್ ಫೋನ್ ಮಾಡಿದೆ, ಅವ್ರಿಗೆಲ್ಲ ಪೇಮೆಂಟ್ ಕ್ಲಿಯರ್ ಆಯ್ತಂತೆ. ಹೆಂಗೆ ಅಂದರೆ ಅವರು ಮುಂಬೈಗೆ ಹೋಗಿ ಗಲಾಟೆ ಮಾಡಿ ಪೇಮೆಂಟ್ ಇಸ್ಕೊಂಬಂದಿದ್ದಾರೆ. ಆ್ಯಂಡ್ ಮಲಯಾಳಂ ಟೀಮ್ ಮೇಕಪ್ ಆರ್ಟಿಸ್ಟಿಂದ ಹಿಡಿದು ಅಸಿಸ್ಟೆಂಟ್ ಬಾಯ್ವರೆಗೂ ಎಲ್ಲರದ್ದು ಪೇಮೆಂಟ್ ಕ್ಲಿಯರ್ ಆಗೋಗಿತ್ತಂತೆ 1 ವರ್ಷ ಮುಂಚೆನೇ. ನಾನು ಏನಕ್ಕೆ ಅಂತ ಕೇಳಿದಾಗ ಮೋಹನ್ ಲಾಲ್ ಸರ್ ಇದ್ದರು, ನಮಗೆ ಈ ಸ್ಟುಡ್ ಫಾರ್ ಅಸ್ ಆ್ಯಂಡ್ ನಮ್ಮ ಪೇಮೆಂಟ್ ಎಲ್ಲ ಕ್ಲಿಯರ್ ಮಾಡಿದ್ರು. ಬಟ್ ನಮಗೆ ಕಾಲ್ ಕೂಡ ಬಂದಿತ್ತು ನನಗೆ, ಇನ್ನೂ 3 ದಿವಸ ಶೂಟಿಂಗ್ ಇದೆ ಅಂದಾಗ ಅದನ್ನೇ ಕೇಳಿದೆ ನಾನು, ಪೇಮೆಂಟ್ ಕ್ಲಿಯರ್ ಮಾಡಿ ನಾನು ಮಾಡಿಕೊಡ್ತೀನಿ ಅಂತ. ಬಟ್ ಹಳೆ ಪೇಮೆಂಟ್ ಅಂತೂ ಏನೂ ಮಾಡೋಕ್ಕಾಗಲ್ಲ, ಇನ್ನೂ ಒಂದು 30,000 ಕೊಡ್ತೀವಿ, ಇನ್ನೂ 3 days ಮಾಡಿಕೊಡಿ ಅಂದರು. ಆ್ಯಂಡ್ ಇದು ಪ್ರಾಸ್ಟೆಟಿಕ್ ಮೇಕಪ್ ಆಗೋದ್ರಿಂದ ನೀನಿಲ್ಲ ಅಂದರೆ ಇನ್ನೊಬ್ಬನ ಹಾಕ್ಕೊತೀನಿ ಅಂತ ಆ ಥರ ಮಾತಾಡೋದು. ಸೊ ಅದು ನನಗೆ ಇಷ್ಟ ಆಗಿಲ್ಲ. ಮೋಸ್ಟ್ಲಿ ನೀನು ತುಂಬ ಕಷ್ಟಪಡ್ತಾ ಇದೆಯಾ, ಇದು ಒಳ್ಳೇದಾಗತ್ತೆ ನಿನಗೆ, ಎರಡು ಒಳ್ಳೆ ಮಾತು ಹೇಳಿ, ಒಂದು ಎಂಕರೇಜಿಂಗ್ ಮಾತು ಹೇಳಿದರೆ ಮಾಡ್ತಾಯಿದ್ನೇನೋ 3 days. ಬಟ್ ಅವ್ರು ಮಾತಾಡಿದ್ದು ನನಗೆ ಇಷ್ಟ ಆಗಿಲ್ಲ. ನೀನಿಲ್ಲ ಅಂದರೆ ಇನ್ನೊಬ್ಬನ ಹಾಕ್ಕೊತೀನಿ ಅಂತ ಹೇಳೋದು. ಸೊ ನನಗೂ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಸೊ ಇದೆಲ್ಲ ನೋಡಿದಾಗ ನಮ್ಮ ಏನು ಕನ್ನಡ ಅಂದರೆ ಕರ್ನಾಟಕದಲ್ಲಿ ಇರೋದೇ ತಪ್ಪ, ಅಥವಾ ನಾವು ಕನ್ನಡ ಮೂವಿ ಮಾಡೋದೇ ತಪ್ಪ ಅಂತ ಅನ್ನಿಸ್ಬಿಟ್ಟಿದೆ. ಯಾಕಂದರೆ ನಮ್ಮವ್ರು ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಯಾರೂ ಸ್ಟ್ಯಾಂಡ್ ತೊಗೊಂಡಿಲ್ಲ ನಮಗೋಸ್ಕರ. ಇವಾಗ ಫೈಟಿಂಗ್ ಯೂನಿಯನ್ ಅಲ್ಲೋಗಿ ತುಂಬ ಗಲಾಟೆ ಮಾಡಿದ್ದಾರೆ ಅವರು, ಫೈಟರ್ಸ್ ಎಲ್ಲ. ಅವ್ರಿಗೇನೋ ಒಂದು ಚೆಕ್ ಸಿಕ್ತಂತೆ, ಅದು ಬೌನ್ಸ್ ಆಗೋಗಿದೆಯಂತೆ. ಸೊ ದೇ ಸ್ಟಿಲ್ ಫೈಟಿಂಗ್. ಸೊ ಇದು ಗೊತ್ತಾಗಬೇಕು ಅಂತಲೇ ನಾನು ವಿಡಿಯೋ ಮಾಡಿದೆ. ನಾನೇನೋ ಯಾರ ಬಗ್ಗೆನೋ ಕಂಪ್ಲೇಂಟು, ಈಗ ನೋಡಿ 5 lakhs ಇಸ್ ಎ ಬಿಗ್ ಅಮೌಂಟ್. 5 ಲಕ್ಷ ಸಿಗಬೇಕಾಗಿತ್ತು ನನಗೆ ಬೇರೆ ಸೋರ್ಸ್ ಆಫ್ ಇನ್ಕಮ್ ಇರೋದ್ರಿಂದ ಏನೋ ಸಸ್ಟೈನ್ ಮಾಡ್ತಾಯಿದ್ದೀನಿ. ಬಟ್ ಇದನ್ನೇ ನಂಬ್ಕೊಂಡಿರೋರಿಗೆ ತುಂಬ ಕಷ್ಟ ಆಗುತ್ತೆ. ಇವಾಗೂ ನನಗೆ ಅಲ್ಲಿ ಬಂದಿದ್ದ ಬಾಡಿ ಗಾರ್ಡ್ಸ್ ಆಗಲಿ, ಅಸಿಸ್ಟೆಂಟ್ ಬಾಯ್ಸ್ ಆಗಲಿ, ಅಣ್ಣ ನಂಗೆ ಇನ್ನೂ ದುಡ್ಡು ಕೊಟ್ಟಿಲ್ಲ, ನಿಮಗೆ ಸಿಗ್ತಾ ಅಂತ ಕೇಳ್ತಾರೆ. ಸೊ ಹಂಗೆ ಕೇಳಿದಾಗ ನನಗೆ ಒಂಥರ ಹರ್ಟ್ ಆಗುತ್ತೆ.
ಯಾಕೆ ಈ ಥರ ಯೂಸ್ ಮಾಡಿಕೊಂಡು ಕೆಲ್ಸಕ್ಕೆ ದುಡ್ಡು ಕೊಡಲ್ಲ ಅಂತ. ಸೊ ಇದಾಗಬಾರ್ದು ಅನ್ನೋದೇ ಒಂದು ಇಂಟೆನ್ಷನಲ್ಲಿ ವಿಡಿಯೋ ಮಾಡಿದೆ. ಸರ್, ನಾವು ನಿಮ್ಮ ಮೇಕಪ್ ನೋಡಿದ್ದೀವಿ ಆಲ್ರೆಡಿ, ಹೇಗೆ ಮಾಡಿದ್ರು, ಹೇಗಿತ್ತು ಅಂತ, ಎಷ್ಟು ಭಯಂಕರವಾಗಿತ್ತು ಅಂತ. ಆ ಮೇಕಪ್ ಕ್ಯಾರಿ ಮಾಡೋಕ್ಕೆ ನಿಮ್ಗೆ ಎಷ್ಟು ಕಷ್ಟ ಆಯಿತು ಅನ್ನೋದು ಸರ್? ಅದೇ ಹೇಳಿದ್ನಲ್ಲ, ತುಂಬ ಕಷ್ಟ ಆಯಿತು. 4:30ಗೆ ಸ್ಟಾರ್ಟ್ ಆದರೆ 10 o'clock ನೈಟ್ ಮುಗಿಯೋದು. ಆ್ಯಂಡ್ ಮೇಕಪ್ ಆದಮೇಲೆ ಊಟ ಮಾಡೋಂಗಿಲ್ಲ, ಲಿಕ್ವಿಡಲ್ಲೇ ಇರಬೇಕು. ಆಮೇಲೆ ಏನಾದರೂ ಸುಸ್ತಾದರೆ ಒಂದು ಸ್ವಲ್ಪ ಕ್ಯಾರವನಲ್ಲಿ ಮಲ್ಕೊತೀವಿ, ಬೇರೆ ಗೆಟಪ್ ಏನಾದ್ರು ಇದೆ. ಇದರಲ್ಲಿ ಅದು ಮಾಡೋಕ್ಕಾಗಲ್ಲ, ಯಾಕಂದರೆ ಕಾಸ್ಟ್ಯೂಮ್ ತುಂಬ ಹೆವಿ ಇತ್ತು. ಆ್ಯಂಡ್ ಮಿಡ್ನೈಟ್ 1 o'clockಗೆ ಶೂಟಿಂಗ್ ಕರೀತಾ ಇದ್ರು ನಮ್ಮನ್ನ. ಆ್ಯಂಡ್ ಬೆಳಗ್ಗೆ 6:30ಗೆ ಮುಗಿಯೋದು, 6 o'clockಗೆ. ಆ್ಯಂಡ್ 1.5 hour ಮತ್ತೆ ಮೇಕಪ್ ತೆಗಿಯೋಕ್ಕೆ. ಆ್ಯಂಡ್ ನಂಗೆ ಟೈಮೇ ಸಿಗ್ತಾ ಇರಲಿಲ್ಲ ನಿದ್ದೆ ಮಾಡೋಕ್ಕೂ. ಮತ್ತೆ 4:30ಗೆ ಹೋಗಬೇಕು ಲೊಕೇಶನ್ಗೆ. ಆ್ಯಂಡ್ ಆ ಲೆನ್ಸ್ ಬೇರೆ ತುಂಬ ಟ್ರಬಲ್ ಮಾಡ್ತಾಯಿತ್ತು. ಒಂದು 3 ದಿವಸ ಹಾಸ್ಪಿಟ್ಲಲ್ಲಿದ್ದೆ, ಫುಲ್ ಇನ್ಫೆಕ್ಷನ್ ಆಗಿ. ಡಾಕ್ಟ್ರು ನೀನು ಇನ್ನೂ ಲೆನ್ಸ್ ಹಾಕಿದ್ರೆ ಕಣ್ಣೇ ಹೋಗ್ಬಿಡುತ್ತೆ ಅಂತ ಒಂದು ಸಿಚುವೇಶನಿಗೆ ಬಂದಿದ್ದೆ. ಬಟ್ ನನಗೇನು ಈ ಥರ ಒಂದು ಮೂವಿ ಚಾನ್ಸ್ ಸಿಗಲ್ಲ, ಇದೊಂದು ಆಪರ್ಚುನಿಟಿ ಸಿಗಲ್ಲ ಅಂತ ನಾನು 100% ಕೊಟ್ಟು ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೆ. ನಾನು ಒಂದು ಕಾರಣದಿಂದ ತುಂಬ ಬೇಜಾರಾಯಿತು. ಸರ್, ಅಲ್ಲಿ ಹೈದ್ರಾಬಾದ್ ಅವರಿದ್ದರು, ಮತ್ತು ಕೇರಳದವರಿದ್ದರು, ಮಲಯಾಳಂ ಅವರೆಲ್ಲ ಇದ್ದರು ಅಂತ ನೀವು ಹೇಳಿದ್ರಿ. ನಿಮಗೆ ಟ್ರೀಟ್ ಹೇಗೆ ಮಾಡ್ತಾಯಿದ್ರು? ಕರ್ನಾಟಕದವ್ರಿಗೆ ಟ್ರೀಟ್ ಹೇಗೆ ಮಾಡ್ತಾಯಿದ್ರು? ಮಲಯಾಳಂ ಮತ್ತು ಹೈದ್ರಾಬಾದ್ ಅವ್ರಿಗೆ ಟ್ರೀಟ್ ಹೇಗಿತ್ತು ಸರ್ ಅಲ್ಲಿ? ಫಸ್ಟ್ ಟೈಮ್ ಬಂದಿದ್ದ ಪ್ರೊಡಕ್ಷನ್ ಅವರು ಎಲ್ಲರಿಗೂ ಒಂದೇ ಥರ ಟ್ರೀಟ್ಮೆಂಟ್ ಇತ್ತು, ಯಾರಿಗೂ ಪೇಮೆಂಟ್ ಸಿಕ್ಕಿರಲಿಲ್ಲ. ನಾನು ಹೇಳಿದ್ನಲ್ಲ, ಸ್ಟಾರ್ಟಿಂಗಲ್ಲಿ 1000 ಪೀಪಲ್ ಇದ್ದರು, ಆಮೇಲೆ ಕಮ್ಮಿ ಆಗ್ತಾ ಹೋದ್ಲು ಅಂತ. ಈ ಸೆಕೆಂಡ್ ಪ್ರೊಡಕ್ಷನ್ ಬಂದಾಗ ಆಗ ಏನಾಯಿತು, ಮೋಹನ್ ಲಾಲ್ ಸರ್ ಆ ಕೇರಳ ಟೀಮ್ ಅವ್ರಿಗೆ ಜೊತೆ ನಿಂತ್ಕೊಂಡು ಅವ್ರಿಗೆ ಪೇಮೆಂಟ್ ಕೊಡಿಸೋದು. ಆ್ಯಂಡ್ ಹೈದ್ರಾಬಾದ್ ಟೀಮ್ ಅವರು ಮುಂಬೈಗೆ ಹೋಗಿ ಅವ್ರು ಗಲಾಟೆ ಮಾಡಿ ಪೇಮೆಂಟ್ ಇಸ್ಕೊಂಡ್ರು. ಬಟ್ ನಮಗೆ ಯಾರು ಗಲಾಟೆ ಮಾಡ್ತಾರೆ? ಹೂ ಇಸ್ ಸ್ಟ್ಯಾಂಡಿಂಗ್ ಫಾರ್ ಅಸ್? ನಮ್ಗೆ ಇನ್ನವರೆಗೂ ಪೇಮೆಂಟ್ ಸಿಕ್ಕಿಲ್ಲ. ಯಾರು ಕೊಡಿಸ್ತಾರೆ? ನಾವು ಆ ಪ್ರೊಡಕ್ಷನ್ ಅವ್ರ ಟೀಮ್ಗೆ ಫೋನ್ ಮಾಡಿದ್ರೆ, ನೀವು ಹಿಂಗೆ ಮಾಡ್ತಾ ಇದ್ರೆ ನಮ್ಮ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ, ನೀವು ಅರೆಸ್ಟ್ ಮಾಡ್ತಾ ಇದ್ದೀರಾ ನಮ್ಮನ್ನ ಅಂತ ಹೇಳ್ತಾರೆ. ಮುಂಚೆ ಇರೋರು ಓಡೋಗ್ಬಿಟ್ರು ಅಂತಾರೆ. ನಾವೆಲ್ಲೂ ಓಡೋಗಿಲ್ವಲ್ಲ, ನಾವಿಲ್ಲೇ ಇದ್ದೀವಿ. ಸರ್, ನೀವು ಹೇಳಿದ್ರಿ ನಮಗೋಸ್ಕರ ಯಾರು ಸ್ಟ್ಯಾಂಡ್ ತೊಗೊಳಕ್ಕೆ ರೆಡಿ ಇಲ್ಲ ಅಂತ. ನಂದಕಿಶೋರ್ ಅವರು ಕರ್ನಾಟಕದವರು, ಕನ್ನಡದಲ್ಲೇ ಇದ್ದವರು, ಈ ಮಣ್ಣಲ್ಲೇ ಇದ್ದವರು. ಅವ್ರು ಯಾಕೆ ಇದ್ರ ಬಗ್ಗೆ ಯಾರು ಸ್ಟ್ಯಾಂಡ್ ತಗೊಳ್ಳಿಲ್ಲ? ಮತ್ತು ನಿಮ್ಮನ್ನು ಬಿಟ್ಟು ಬೇರೆ ಯಾರು ಯಾಕೆ ವಾಯ್ಸ್ ರೇಸ್ ಮಾಡಲಿಲ್ಲ ಅನ್ನೋದು ಸರ್? ಅದು ಗೊತ್ತಿಲ್ಲ ಮೇಡಮ್, ಯಾಕಂದರೆ ನಾನು ವಾಯ್ಸ್ ರೈಸ್ ಮಾಡ್ತಿರ್ಲಿಲ್ಲ. ಬಟ್ ಯಾವಾಗ ಇದು ಗೊತ್ತಾಯ್ತೋ ನನಗೆ ಏನೋ ಮನಸ್ಸಲ್ಲಿತ್ತು, ಇಷ್ಟು ದಿವಸ ಹೇಳ್ಕೋಬೇಕು ಅಂತ ಅನ್ನಿಸ್ತು, ಹೇಳ್ಕೊಂಡೆ. ಆ್ಯಕ್ಚುಲಿ ಟಿ ವಿಗೆ ಬಂದು ಹೇಳೋ ಪ್ಲ್ಯಾನ್ ಇರಲಿಲ್ಲ. ನಾನು ಸೋಷಲ್ ಮೀಡಿಯಾದಲ್ಲಿ ಹಾಕಿರೋ ವಿಡಿಯೋ ಇದು. ಆಮೇಲೆ ಎಲ್ಲರೂ ನನ್ನ ಕಾಂಟ್ಯಾಕ್ಟ್ ಮಾಡಿ ಏನಾಯಿತು ಅಂತ ಕೇಳಿದ್ರು. ಸೊ ನಾನು ಹೇಳ್ಕೊಂಡೆ ಏನೇನಾಯಿತು ಪ್ರಾಬ್ಲಮ್ಸ್ ಅಂತ. ಸರ್, ಈಗ ಸೈಮಾದಲ್ಲೂ ಸಮೇತ ಅವಾರ್ಡ್ ಕೊಡಬೇಕಾದ್ರೆ ಲಾಸ್ಟಿಗಿಟ್ಟು ಯಾರು ಆಡಿಯನ್ಸ್ ಇಲ್ದಲೇ ಅವಾರ್ಡ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಸಾಕಷ್ಟು ಜನ ಮಾತಾಡಿದ್ದಾರೆ. ಸರ್, ನೀವೇನು ಹೇಳ್ತೀರಾ ಅನ್ನೋದು? ನಾನು ಇದಕ್ಕೆ ಒಂದೇ ಹೇಳೋದು, ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೂವಿ ಅಂದರೆ ಯೂನಿಟಿ ತುಂಬ ಕಮ್ಮಿ. ಯೂನಿಟಿ ಇದ್ದರೆ ಈ ಪ್ರಾಬ್ಲಮ್ಗಳು ಆಗೋದೇ ಇಲ್ಲ. ಬೇರೆಯವ್ರಿಗೆ ಗೊತ್ತಾಗತ್ತಲ್ವಾ? ಯೂನಿಟಿ ಇಲ್ಲ ಅಂದಾಗ ಬೇರೆಯವರು ನಮ್ಮನ್ನು ಗ್ರ್ಯಾಂಟೆಡಾಗಿ ತೊಗೊಂಡ್ಬಿಡ್ತಾರೆ, ಬೇರೆ ಭಾಷೆಯವರು. ಇವಾಗ ನಾವು ಸ್ಟ್ರಾಂಗ್ ಆಗಿದ್ದರೆ ಯಾರು ನಮ್ಮನ್ನ ಗ್ರ್ಯಾಂಟೆಡಾಗಿ ತೊಗೊಳಕ್ಕಾಗಲ್ಲ. ನಾವು ಮೊದಲು ಸ್ಟ್ರಾಂಗ್ ಆಗಬೇಕು. ನಾವಿಲ್ಲಿ ಸ್ಟ್ರಾಂಗ್ ಆದರೆ ನಮ್ಗೆ ಆಟೋಮೆಟಿಕ್ಕಾಗಿ ಬೇರೆ ಕಡೆ ರೆಸ್ಪೆಕ್ಟ್ ಸಿಗುತ್ತೆ. ನನಗೆ ಆ ರೆಸ್ಪೆಕ್ಟ್ ಸಿಗ್ತಾ ಇಲ್ಲ, ಬಿಕಾಸ್ ವಿ ಆರ್ ನಾಟ್ ಒನ್ ಅಂತ ಅನಿಸ್ತಾ ಇದೆ. ಸರ್, ನೀವು ಆಗ ಹೇಳ್ದಂಗೆ ಅಲ್ಲಿಯ ಒಂದು ಅಲ್ಲಿ ಕಾಫಿ ಸರ್ವ್ ಮಾಡೋರಾಗಿರ್ಬೋದು, ಸೆಕ್ಯೂರಿಟಿಗಾಗಿರ್ಬೋದು, ಅವ್ರು ಯಾರಿಗೂ ಪೇಮೆಂಟ್ ಕೊಟ್ಟಿಲ್ಲ. ಅವರು ಕನ್ನಡದವರೇ ಆಗಿದ್ರೆ ಸರ್? ಆಲ್ಮೋಸ್ಟ್ 60-70% ಅವ್ರು ಕನ್ನಡದವ್ರೆ. ಯಾಕಂದರೆ ಇದು ಮೈಸೂರಲ್ಲ ಆಗಿದ್ದು ಶೆಡ್ಯೂಲು. ಬರೀ ಫ್ಯೂ ಆರ್ಟಿಸ್ಟು, ಅಂದರೆ ಇವಾಗ DOP ಇರ್ಬೋದು, ಈ ಒಳ್ಳೊಳ್ಳೆ ಟಾಪ್ ಪೊಸಿಷನಲ್ಲಿ ಇರೋರು ಮಾತ್ರ ಮುಂಬೈಯಿಂದ ಬಂದಿದ್ದು. ಇನ್ನು ಮಿಕ್ದವ್ರು ಎಲ್ಲ ಕನ್ನಡದವ್ರೆ. ಆಲ್ಮೋಸ್ಟ್ 70% ಕನ್ನಡದವ್ರೆ. ಸರ್, ಶೂಟಿಂಗ್ ಸಮೇತ ನಮ್ಮ ಕರ್ನಾಟಕದಲ್ಲೇ ಮೈಸೂರಲ್ಲೇ ಮಾಡಿ ಕನ್ನಡದವ್ರಿಗೆ ಪೇಮೆಂಟ್ ಕೊಟ್ಟಿಲ್ಲ. ಹೈದ್ರಾಬಾದ್ ಅವ್ರಿಗೆ ಕೊಟ್ಟಿದ್ದಾರೆ, ಕೇರಳದವ್ರಿಗೆ ಕೊಟ್ಟಿದ್ದಾರೆ, ಆಲ್ಮೋಸ್ಟ್ ಎಲ್ರಿಗೂ ಕೊಟ್ಟಿದ್ದಾರೆ. ನೀವು ಯಾಕೆ ಇದ್ರ ಬಗ್ಗೆ ನಂದಕಿಶೋರ್ ಹತ್ರ ಮಾತಾಡಲಿಲ್ವಾ? ಇಲ್ಲ, ಅವ್ರ ಜೊತೆನೇ ಮಾತುಕತೆ ಆಗಿದ್ದು. ಅವರೇ ನನಗೆ ಹೇಳಿದ್ದು, ನೀನಿಲ್ಲ ಅಂದರೆ ಇನ್ನೊಬ್ಬನ ಹಾಕೊತೀನಿ, ಸೊ ನೀವು ಮಾಡಂಗಿದೆ ಮಾಡು ಅಂತ ಹೇಳೋದು. ಸೊ ನಾನು ಅವ್ರಿಗೆ ಡೈರೆಕ್ಟಾಗಿ ಅದನ್ನೇ ಹೇಳಿದೆ, ಇಲ್ಲ ಸರ್, ಇದು ಸೆಲ್ಫ್ ರೆಸ್ಪೆಕ್ಟು, ನಂಗೆ ಬೇಡ ಈಗ ಮೂವಿ, ನಾನು ಮಾಡಿಲ್ಲ ಅಂದರೂ ಪರವಾಗಿಲ್ಲ ಅಂತಲೇ ಹೇಳಿದೆ. ಸರ್, ಆ್ಯಕ್ಚುಲಿ ನೀವು ಕುಕ್ಕಿಂಗಲ್ಲಿದ್ದೀರಾ, ಮತ್ತು ನೀವು ನೋಡಬೇಕಾದ್ರೆ ಜಿಮ್ ಟ್ರೈನರು ಆಗಿದ್ದೀರಾ. ಬೇಸಿಕ್ಲಿ ನೀವು ಜಿಮ್ ಟ್ರೈನರ ಅಥವಾ ಕುಕ್ ಚೆಫ್ ಸರ್? ನಾನು 25 years ಆಯಿತು ಫಿಟ್ನೆಸ್ ಇಂಡಸ್ಟ್ರಿಯಲ್ಲಿ. 4 ಸತಿ ಸ್ಟ್ರಾಂಗ್ ಮ್ಯಾನ್ ಆಫ್ ಇಂಡಿಯಾ ವಿನ್ ಆಗಿದ್ದೀನಿ, 14 ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲ್ ಇದೆ, ಕ್ರೀಡಾ ರತ್ನ ಅವಾರ್ಡ್ ಬಂದಿದೆ. ಸೊ ನನ್ನ ಪ್ರಕಾರ ಒಬ್ಬ ಫಿಟ್ಟಾಗಿರಬೇಕು ಅಂದರೆ ಕುಕ್ಕಿಂಗ್ ಬರಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ನಾನು, ಯಾಕಂದರೆ ನಮ್ಮ ಡಯೆಟೆಲ್ಲ ಇರುತ್ತಲ್ಲ, ಸೊ ಮನೆಯಲ್ಲೆಲ್ಲ ಡೈಲಿ ಮಾಡಿಕೊಡೋದು ಕಷ್ಟ ಆಗುತ್ತಲ್ಲ, ಅದಕ್ಕೆ ನಾನೇ ಕಲ್ತ್ಕೊಂಡಿದ್ದೆ ಅಡುಗೆ. ಸೊ ಮುಂಚೆಯಿಂದ ನಾನೇ ಅಡುಗೆ ಮಾಡ್ತಾಯಿದ್ದೆ, ಒಂದು ಪ್ಯಾಷನ್ ಇತ್ತು ಅಡುಗೆಯಲ್ಲಿ.
ಅದು ನನಗಿಲ್ಲಿ ಕ್ವಾಟ್ಲೆ ಕಿಚನಲ್ಲಿ ತುಂಬ ಹೆಲ್ಪ್ ಆಯಿತು. ಹೇಗೆ ಆಪರ್ಚುನಿಟಿ ಬಂತು ಅಂತ? ಇಲ್ಲ, ಅವರೇ ನನಗೆ ಅಪ್ರೋಚ್ ಮಾಡೋದು. ಒಂದು ಡಿಫ್ರೆಂಟ್ ಪರ್ಸ್ನಾಲಿಟಿ, ಅಂದರೆ ಜಿಮ್ಮು ಈ ಥರ ಆ, ಒಳ್ಳೆ ಪರ್ಸ್ನಾಲಿಟಿ ಇದೆಯಾ, ಇಂಥ ಒಬ್ಬ ವ್ಯಕ್ತಿ ಬಂದು ಅಡುಗೆ ಮಾಡಿದ್ರೆ ಡಿಫ್ರೆಂಟ್ ಆಗಿರುತ್ತೆ ಅಂತ ಒಂದು ಕಾನ್ಸೆಪ್ಟಲ್ಲಿ ನನ್ನ ಕರೆದ್ರು. ಸರ್, ನಾನು ಕಾಟ್ಲೆ ಕಿಚನ್ ನೋಡ್ತಾ ಇರ್ತೀನಿ, ಡಿಫ್ರೆಂಟ್ ಆಗಿ ಕುಕ್ ಮಾಡ್ತಾ ಇರ್ತೀರಾ. ಎಲ್ಲಿ ನೋಡ್ತೀರಾ ವೀಡಿಯೋಸ್ನೆಲ್ಲ, ಎಲ್ಲಿ ನೋಡಿ ಪ್ರಿಪೇರ್ ಮಾಡ್ತೀರಾ ಅನ್ನೋದು? ಕೆಲವೊಂದು ನನ್ನ ಓನ್ ರೆಸಿಪೀಸು, ಕೆಲವೊಂದು ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡ್ತೀನಿ. ಬಟ್ ನಾನೇ ಆದಷ್ಟು ಓನಾಗಿ ಟ್ರೈ ಮಾಡೋಕ್ಕೆ ಹೋಗ್ತೀನಿ. ಯಾಕಂದರೆ ನನ್ನ ಕುಕ್ಕಿಂಗ್ ಇಸ್ ನಾಟ್ ನ್ಯೂ ಫಾರ್ ಮೀ. ತುಂಬ ವರ್ಷಗಳಿಂದ ಕುಕ್ಕಿಂಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು 2 ವೀಕ್ಸಲ್ಲಿ ನನ್ನ ಕುಕ್ಕಿಂಗ್ ಚಾನಲ್ ಕೂಡ ಓಪನ್ ಮಾಡ್ತಾ ಇದ್ದೀನಿ. ಪ್ಲ್ಯಾನ್ ಇದೆ. ಸೊ ಐ ವಾಂಟ್ ಟು ಏನೇನೋ ಪ್ಲ್ಯಾನ್ಸ್ ಇದೆ. ಒಂದು ರೆಸ್ಟೋರೆಂಟ್ ಓಪನ್ ಮಾಡಬೇಕು, ಒಂದು ಕುಕ್ಕಿಂಗ್ ಚಾನಲ್ ಓಪನ್ ಮಾಡಬೇಕು, ಇದೆಲ್ಲ ಪ್ಲ್ಯಾನ್ಸ್ ಇಟ್ಕೊಂಡಿದ್ದೀನಿ. ಐ ಆಮ್ ವೆರಿ ಪ್ಯಾಷನೇಟ್ ಅಬೌಟ್ ಕುಕ್ಕಿಂಗ್. ಸರ್, ಹಾಗಿದ್ರೆ ಸಿನಿಮಾ ಫೀಲ್ಡಿಗೆ ಯಾವಾಗ ಬಂದ್ರಿ ಸರ್ ನೀವು? ಸಿನಿಮಾ ಫೀಲ್ಡಿಗೆ ಬಂದು 4 ವರ್ಷ ಆಯಿತು. ಈಗ 12 ಮೂವಿ ಆಗಿದೆ. ಇವಾಗ ಒಂದು 5ರಿಂದ 6 ಮೂವಿ ರಿಲೀಸ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಕಾಂತಾರ ಇದೆ ಇವಾಗ ಅಕ್ಟೋಬರ್ 2. ಆಮೇಲೆ ಮುದೋಳಿದೆ. ಮುದೋಳು ಆದಮೇಲೆ ಋಷಭ ಇದೆ. ಅದಾದಮೇಲೆ ತಮಿಳ್ದು ರ್ಯಾಂಬೋ ಅಂತ ಒಂದು ಮಾಡಿದ್ದೀನಿ. ಆಮೇಲೆ ಕೇಡಿ ಇದೆ. ಇಷ್ಟು ಮೂವಿ ಬರಬೇಕು. ಕೇಡಿಯಲ್ಲೂ ಇದ್ದೀನಿ. ಸರ್, ಈಗ ಕ್ರಾಂತಿ ಮತ್ತು ಕಾಟೇರ ಎರಡರಲ್ಲೂ ವರ್ಕ್ ಮಾಡಿದ್ರಾ ವಿಲನ್ ಆಗಿ? ದರ್ಶನ್ ಸರ್ ಜೊತೆ ವರ್ಕ್ ಮಾಡಿದ್ದು ಹೇಗಿತ್ತು ಅನ್ನೋದು? ಅವ್ರ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ. ಅವ್ರು ಆ್ಯಕ್ಚುಲಿ ನನಗೆ ಮೆಂಟರ್ ಆಗೇ ಇದ್ದರು. ಯಾಕಂದರೆ ಅವರಿಂದಾನೇ ನನಗೆ 3-4 ಪ್ರಾಜೆಕ್ಟ್ ಸಿಕ್ಕಿದ್ದು. ಅವರು ನನಗೆ ಫಸ್ಟ್ ಡೇನೇ ನನಗೆ ಕರೆದು ಸೆಟ್ಟಿಗೆ ಗರ್ಡಿ ಮತ್ತು ಕ್ರಾಂತಿ ಪ್ರಾಜೆಕ್ಟ್ ಕೊಟ್ಟಿದ್ದೆ ಸರು. ಅದಾದಮೇಲೆ ಕಾಟೇರ ಕೊಟ್ಟರು. ಸೊ ನನ್ನ ಮೂವಿ ಕೆರಿಯರ್ಗೆ ಇದು ಬ್ಯಾಕ್ ಬೋನ್ ಅಂತ ಹೇಳ್ಬೋದು. ಅವರಿಂದಾನೇ ನಂಗೆ ಸ್ಟಾರ್ಟ್ ಆಗಿದ್ದಿಲ್ಲ. ಸರ್, ಹೇಗೆ ಒದಗಿ ಬಂತು ಆಪರ್ಚುನಿಟಿ ದರ್ಶನ್ ಸರ್ ಜೊತೆ ಸಿಗೋದು ನಿಮಗೆ? ಯಾಕಂದರೆ ಅವಾಗ ಐರಾವತ್ ಮಾಡುವಾಗ ಅವರು ಫುಲ್ಲು 6 ಪ್ಯಾಕ್ಸ್ ಮಾಡ್ತಾಯಿದ್ರು. ಆ ಟೈಮಲ್ಲಿ ನಮ್ಮ ಸ್ಟೂಡೆಂಟ್ ಹೇಮಂತ್ ಅಂತ ಇದ್ದ. ಸೊ ಅವರು ನಮ್ಮನ್ನು ಕರೆದು ಸ್ವಲ್ಪ ಡಯಟು ವರ್ಕೌಟ್ ಕನ್ಸಲ್ಟೇಷನ್ಗೆ ಅಂತ ದರ್ಶನ್ ಮನೆಗೆ ಹೋದ್ವಿ. ಅವಾಗಿಂದ ನಾವು ಕ್ಲೋಸ್ ಆದ್ವಿ, ನಾವು ಮತ್ತು ದರ್ಶನ್ ಸರ್. ಅವಾಗಿಂದ ನಂಗೆ ಪರಿಚಯ. ಹೇಗೆ ಟ್ರೀಟ್ ಮಾಡ್ತಾ ಇದ್ರು ಸರ್ ನಿಮ್ಮನ್ನ ದರ್ಶನ್ ಸರ್? ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾಯಿದ್ರು. ಯಾವಾಗ ಮನೆಗೆ ಹೋದ್ರು ಊಟ ಕೊಡೋದ್ರಲ್ಲಿ ಅಂದರೆ ಯಾವುದು ಊಟ ಮಾಡಿಲ್ಲ ಅಂದರೆ ಆಚೆನೇ ಕಳಿಸ್ತಾ ಇರಲಿಲ್ಲ. ಫಸ್ಟು ಹೋದ ತಕ್ಷಣ ಫಸ್ಟು ನೀವು ಊಟ ಮಾಡು, ಅದಾದಮೇಲೆ ಬೇರೆ ಮಾತಾಡೋಣ ಅಂತ ಹೇಳೋದು. ಸೊ ಆ ಥರ ಒಂದು ಟ್ರೀಟ್ಮೆಂಟ್ ಕೊಡ್ತಾಯಿದ್ರು ನಾನು. ಸರ್, ಕಾಂತಾರದಲ್ಲಿ ನೀವು ಸಮೇತ ನಟಿಸಿದ್ದೀರಾ. ಸೊ ಯಾವ ಥರ ಇದೆ ಸರ್ ಈ ಕ್ಯಾರೆಕ್ಟರ್ ನಿಮ್ಮದು? ಕಾಂತಾರದಲ್ಲಿ ಒಂದು ವೆರಿ ಪ್ರಾಮಿನೆಂಟ್ ರೋಲ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಅದರಲ್ಲೂ ಪ್ರಾಸ್ಥೆಟಿಕ್ ಮೇಕಪ್ ಯೂಸ್ ಮಾಡಿದ್ದಾರೆ. ಅದು ಕ್ಲೋಸ್ ಟು ಒಂದು 4 ಅವರ್ಸ್ ಆಗ್ತಾಯಿತ್ತು ಡೈಲಿ. ಒಂದು 7 to 10 ಡೇಸ್ ಶೂಟ್ ಮಾಡಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ನಮ್ಮದು ಮತ್ತು ರಿಷಬ್ ಶೆಟ್ಟಿ ಅವ್ರದ್ದು ಒಂದು ಸೀನ್ ಇದೆ. ಸೊ ಇದಕ್ಕಿಂತ ಜಾಸ್ತಿ ಹೇಳೋಕ್ಕಾಗಲ್ಲ. ಇನ್ನೇನು ಮೂವಿ ಬರ್ತಾ ಇದೆ. ಬಟ್ ಇಟ್ಸ್ ವೆರಿ ಗುಡ್. ಹೈಲೈಟ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಇಟ್ಸ್ ವೆರಿ ಗುಡ್. ಸರ್, ಈಗ ಕಾಂತಾರ ಶೂಟ್ ಆಗಬೇಕಾದ್ರೆ 3-4 ಜನ ಡೆತ್ ಆದರು. ನೀವಿರ್ಬೇಕಾದ್ರೆ ಏನಾದರೂ ಆ ಇನ್ಸಿಡೆಂಟ್ ನಡೆದಿತ್ತಾ ಅಂತ? ಓಕೆ, ಮೊದಲನೇ ಶೆಡ್ಯೂಲ್ ತುಂಬ ಚೆನ್ನಾಗಿತ್ತು. ಒಂದು 6 ದಿವಸ ನಡೀತು. ಆ್ಯಂಡ್ ಇನ್ನೊಂದು 10 ಡೇಸ್ ಆದಮೇಲೆ ಸೆಕೆಂಡ್ ಶೆಡ್ಯೂಲ್ ಇತ್ತು. ಬಟ್ ಎಷ್ಟು ಮಳೆ ಬಂತು ಅಂದರೆ ಸೆಟ್ಟೆಲ್ಲ ಬಿದ್ದೋಗ್ಬಿಟ್ಟಿತ್ತು. ಅಗೇನ್ ಇಟ್ ಟುಕ್ 3-4 ಮಂತ್ಸ್. ಅದಾದಮೇಲೆ ಅದು ಬಿಟ್ಟರೆ ಬೇರೆ ಏನೂ ಇಶ್ಯೂಸ್ ಆಗಿಲ್ಲ. ಅದಾದಮೇಲೆ ನಾನು ನಿಮ್ಮ ಥರನೇ ಇಂಟರ್ನೆಟ್ಟಲ್ಲಿ, ಪೇಪರಲ್ಲಿ, ನ್ಯೂಸಲ್ಲೇ ನೋಡಿದ್ದು ಈ ಥರ ಇಶ್ಯೂಸ್ ಆಗ್ತಾಯಿದೆ ಅಂತ. ನಮ್ಮದು ತುಂಬ ಸ್ಮೂತಾಗಾಯಿತು, ಏನೂ ಪ್ರಾಬ್ಲಮ್ ಆಗಿಲ್ಲ. ಸರ್, ಈಗ ರಾಕೇಶ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಅದಾಗಬೇಕಾದ್ರೆ ಈ ಮುಂಚೆ ನಿಮಗೇನಾದರೂ ಇನ್ಸಿಡೆಂಟ್ ಬಗ್ಗೆ ನಿಮಗೆ ಗೊತ್ತಿತ್ತಾ ಸರ್? ಇಲ್ಲ ಮೇಡಮ್, ಏನೂ ಐಡಿಯಾ ಇರಲಿಲ್ಲ. ತುಂಬ ಬೇಜಾರಾಯಿತು ಆ್ಯಕ್ಚುಲಿ ಇನ್ಸಿಡೆಂಟು. ಸೊ ನಮಗೇನು ಮಾಹಿತಿ ಇರಲಿಲ್ಲ. ಸರ್, ಈಗ ಸಾಕಷ್ಟು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ. ಇನ್ನೇನು ಡೆವಿಲ್ ಹತ್ರ ಬರ್ತಾ ಇದೆ. ದರ್ಶನ್ ಸರ್ ಜೊತೆ ಸ್ಕ್ರೀನ್ ಸಮೇತ ಶೇರ್ ಮಾಡಿದ್ದೀರಾ. ಡೆವಿಲ್ ಬಗ್ಗೆ ಏನಾದರೂ ಹೇಳಬೇಕಾ ಸರ್? ಈ ಡೆವಿಲ್ಲು ಐ ಥಿಂಕ್ ಬಿಗ್ಗೆಸ್ಟ್ ಹಿಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಡೆವಿಲ್ ಮೂವಿಗೆ ಅಫ್ಕೋರ್ಸ್ ಬ್ಯಾಡ್ ಲಕ್ ನಮ್ಮ ಸರ್ ಇಲ್ಲ. ಸೊ ಅವ್ರ ಬದಲು ನಾವು ಅವ್ರಿಗೆ ಸಪೋರ್ಟ್ 100% ಮಾಡೇ ಮಾಡ್ತೀವಿ. ಆ್ಯಂಡ್ ಸಕ್ಸಸ್ ಆಗಲೇಬೇಕು, ಹಾಗೇ ಆಗುತ್ತೆ ಅಂತ ಒಂದು ಗ್ಯಾರಂಟಿ ಇದೆ. ಸರ್, ಈಗ ನೀವು ಕಾಟ್ಲೆ ಕಿಚನ್ಗೆ ಹೋಗಿದ್ದೀರಾ. ನೋಡಿದರೆ ನಾನು ತುಂಬ ಸರ್ ಹಂಗೆ ಹಿಂಗೆ ಅಂತ ಅಂದ್ಕೊಂಡಿದ್ದೀನಿ. ಸರ್, ಕಾಟ್ಲೆ ಕಿಚನಲ್ಲಿ ಗೊತ್ತಾಗುತ್ತೆ ನೀವು ತುಂಬ ಫನ್ ಮಾಡ್ತಾ ಇರ್ತೀರಾ. ಹೇಗಿರುತ್ತೆ ಸರ್ ಕಾಟ್ಲೆ ಕಿಚನ್ ಸೆಟ್ಟಲ್ಲೆಲ್ಲ? ಈ ಕಾಟ್ಲೆ ಕಿಚನ್ ಅನ್ನೋದು ಒಂದು ಎಕ್ಸ್ಪೀರಿಯನ್ಸು. ಯಾಕಂದರೆ ಮನೇಲಿ ಅಡುಗೆ ಮಾಡುವಾಗ ಆರಾಮಾಗೆ ನಮ್ಮ ಓನ್ ಸ್ಪೇಸಲ್ಲಿ ಅಡುಗೆ ಮಾಡ್ತಾ ಇರ್ತೀವಿ. ಬಟ್ ಅಲ್ಲಿ ಅವ್ರು ನಮ್ಮನ್ನ ಇರಿಟೇಟ್ ಮಾಡ್ತಾ ಇರ್ತಾರೆ. ಅಡುಗೆ ಮಾಡುವಾಗ ಉಪ್ಪು ಹಾಕೋದು, ಖಾರ ಹಾಕೋದು, ಗ್ಯಾಸ್ ಸ್ಟವ್ ಆಫ್ ಮಾಡೋದು, ಅದು ಬಿಸಾಕೋದು, ಇದು ಬಿಸಾಕೋದು.
ನಂಗೆ ಪೇಷನ್ಸೇ ಇರಲಿಲ್ಲ. ಬಾಟ್ಲೆ ಕಿಚನ್ಗೆ ಹೋಗಿ ಸ್ವಲ್ಪ ಪೇಷನ್ಸ್ ಬಂದುಬಿಟ್ಟಿದೆ. ಆ್ಯಕ್ಚುಲಿ ಆ ತುಕಾಲಿ, ಸೂರಜ್ಜು, ಆ ಪ್ರಶಾಂತು, ಅವ್ರು 3 ಜನ ಸಿಕ್ಬಿಟ್ರಂತೂ ತುಂಬ ತಲೆ ಕೆಡ್ಸಿ ಹಾಕೋರು. ಅಂದರೆ ಇದು ಒಂದು ಅರ್ಧ ಗಂಟೆ 1 ಅವರ್ ಶೋ ಅಲ್ಲ, ಅವ್ರ ಜೊತೆ ನಾವು ಒಂದು 18 ಅವರ್ಸ್ ಸ್ಪೆಂಡ್ ಮಾಡಬೇಕು ಶೋ. ಇದು ಶೋ ಸ್ಟಾರ್ಟ್ ಆದರೆ ಸೊ ತುಂಬ ಕಷ್ಟನೂ ಇತ್ತು ಆ್ಯಂಡ್ ತುಂಬ ಫನ್ ಕೂಡ ಇತ್ತು. ತುಂಬ ಎಂಜಾಯ್ ಮಾಡಿದ್ವಿ ನಾವೆಲ್ಲರೂ. ಓಕೆ ಸರ್, ನಿಮ್ಮ ಪಾರ್ಟ್ನರ್ ಆಗಿ ಯಾರು ಇರಬೇಕು ಸರ್ ಯಾವಾಗಲೂ ಅಂತ ಅನ್ಕೊಂತಾ ಇರ್ತೀರಾ? ಅಯ್ಯೋ, ಎಲ್ಲ ಪಾರ್ಟ್ನರ್ಸ್ ಯಾಕಂದ್ರೆ ಯಾವಾಗಲೂ ಅದಕ್ಕೆ ಫೈಟ್ ಆಗ್ತಾ ಇರುತ್ತೆ ಪಾರ್ಟ್ನರ್ಗೆ. ನನಗೆ ತುಕಾಲಿನೇ ಜಾಸ್ತಿ ಪ್ರಾಬ್ಲಮ್ ಆಗ್ತಾ ಇದ್ದಿದ್ದು. ನಾವಿಬ್ರು ಒಂಥರ ಹಾವು ಮುಂಗ್ಸಿ ಥರ ಆಡ್ತಾ ಇದ್ವಿ. ಅವರು ನನಗೆ ಅಡುಗೆ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ, ನಾನು ಅವನಿಗೆ ಅದು ಬೈಯೋದು ಹೊಡಿಯೋದು. ಸೊ ನಮ್ಮಿಬ್ಬರು ಎಷ್ಟು ಇರಿಟೇಷನ್ ಇತ್ತು ಅಂದರೆ ಇಬ್ಬರಿಗೂ ನಾವು ಸೆಟ್ಟಲ್ಲಿ 3-4 ಸತಿ ನಿಜವಾಗ್ಲೂ ಜಗಳ ಆಡ್ಬಿಟ್ಟಿದ್ದೀವಿ. ಅಷ್ಟು ಸೀರಿಯಸ್ ಆಗಿತ್ತು ನನಗೂ ತುಕಾಲಿಗೂ. ಈಗ ಸರಿ ಹೋದ್ರಾ? ಇಲ್ಲ, ಆಚೆ ಬಂದಮೇಲೆ ಆಲ್ ಫೈನ್. ಒಂದು 2-3 ಸತಿ ನಾನೇ ಸೀರಿಯಸ್ ಆದಾಗ ನಾನೇ ಸಾರಿ ತುಕಾಲಿ ಅಂತಲೂ ಕೇಳ್ಕೊಂಡಿದ್ದೀನಿ. ಸೊ ಅದೆಲ್ಲ ಓಕೆ, ಅದು ಸಹಜ ಅಲ್ವಾ, ಒಂದು ಶೋ ಮಾಡುವಾಗ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಆಚೆ ಬಂದಾಗ ವಿ ಆರ್ ಅಗೇನ್ ಫ್ರೆಂಡ್ಸ್. ಸರ್, ಇನ್ನೊಂದು ವಿಚಾರ ಮಾತಾಡಬೇಕು. ನೀವು ಹೇಳ್ತಾ ಇದ್ರಿ ನಮಗೆ ಪ್ರೊಡ್ಯೂಸರ್ ಅಮೌಂಟ್ ಕೊಡಲಿಲ್ಲ ಅಂತ. ಕನ್ನಡದಲ್ಲಿ ಈಗಷ್ಟೇ ಒಂದು ಸಿನಿಮಾ ಬಂತು, ಯಶ್ ತಾಯಿಯವರು ಸಿನಿಮಾ ಮಾಡಿದರು. ಅವರು ಸಾಕಷ್ಟು ಮಾತಾಡ್ಕೊಂಡಿದ್ರು, ಹೇಳಿದರು ನಾವು ಅಮೌಂಟ್ ಎಲ್ರಿಗೂ ಕೊಟ್ಟಿದ್ದೀವಿ, ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಅಂತ ಸಮೇತ ಹೇಳಿದರು ಪುಷ್ಪಮ್ಮ. ಅದೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವಂಥ ಕೆಲವು ಆರ್ಟಿಸ್ಟ್ಗಳು ಲೈವ್ ಬಂದು ನಮಗೆ ಅಮೌಂಟ್ ಕೊಟ್ಟಿಲ್ಲ, ಸಾಕಷ್ಟು ಜನ ಆ ಥರ ಹೇಳ್ತಾ ಇದ್ದಾರೆ. ಸರ್, ಕನ್ನಡದವರು ಸಿನಿಮಾಕ್ಕೋಸ್ಕರನೇ ಇರೋರು, ಸಿನಿಮಾ ಮಾಡಬೇಕಂತಲೇ ಇದ್ದವರಿಗೆ ಈ ಥರ ಪರಿಸ್ಥಿತಿ ಬಂದರೆ ಹೇಗೆ ಅನ್ನೋದು ಸರ್? ಅಲ್ಲ, ಯಾಕಂದರೆ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೂ ಆಗಿರೋದು. ಯಾಕಂದರೆ ನಾನು ಕಾಟೇರ, ಕಾಂತಾರ, ಆಮೇಲೆ ತಮಿಳ್ ಮೂವಿನೂ ಮಾಡಿದೆ, ಗರ್ಡಿ ಮಾಡಿದೆ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ನನಗೆ. ತುಂಬ ಪ್ರೊಫೆಷ್ನಲ್ ಆಗಿದ್ದು, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಐ ಡೋಂಟ್ ನೋ ಇದು ಏನಾಯಿತು ಅಂತ ಗೊತ್ತಿಲ್ಲ ನನಗೆ. ಈ ಥರ ಆಗಬಾರ್ದು. ಯಾಕಂದರೆ ಅದೇ ನಾನು ಹೇಳೋದು, ಆರ್ಟಿಸ್ಟ್ಗಳು ಒಂದು ಹೆಸರು ಮಾಡಬೇಕು. ತುಂಬ ಕಷ್ಟದಿಂದ ಬಂದಿರ್ತಾರೆ ತುಂಬ ಜನ. 1,000, 2,000 ಒಬ್ಬೊಬ್ರಿಗೆ, ಅದು ದೊಡ್ಡ ಅಮೌಂಟೇ. ಯಾಕಂದರೆ ನಾನು ಹೇಳಿದ್ನಲ್ಲ, ಬಾಡಿ ಗಾರ್ಡು, ಅಸಿಸ್ಟೆಂಟ್ ಬಾಯ್, ಅವ್ರಿಗೆಲ್ಲ ಚಿಕ್ಕ ಅಮೌಂಟೇ ಸಿಗಬೇಕು. 2-3 ಸಾವಿರ. ನಾನೇ ಎಷ್ಟೊಂದು ಜನಕ್ಕೆ 2,000, 3,000 ಕೊಟ್ಟೆ ಅವತ್ತು. ಯಾಕಂದರೆ ಮನೆಯಲ್ಲಿ ಊಟ ಇಲ್ಲ, ನಮಗೆ ಏನೂ ಸಿಗ್ತಾ ಇಲ್ಲ ಅಂದಾಗ ನನಗೆ ಬೇಜಾರಾಗಿ ನಾನೇ ನನ್ನ ದುಡ್ಡೇ ಕೊಟ್ಟಿದ್ದೆ ಅವ್ರಿಗೆ. ಹಂಗಿದ್ದಾಗ ಸೊ ನಾವು ಯಾವಾಗೂ ಐ ಲೆವೆಲ್ಲೇ ಥಿಂಕ್ ಮಾಡಬಾರ್ದು. ಲೋಯೆಸ್ಟ್ ವರ್ಕರ್ಸ್ ಇರ್ತಾರಲ್ಲ, ಅಲ್ಲಿಂದ ಅವ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬೇಕು. ಆ್ಯಸ್ ಎ ಪ್ರೊಡ್ಯೂಸರ್ ನಾವು ಸ್ವಲ್ಪ ಇನ್ವಾಲ್ವ್ ಆಗಿ ಪ್ರಾಜೆಕ್ಟಲ್ಲಿ ಎಲ್ಲರೂ ಪೇಮೆಂಟ್ ಸಿಕ್ಕಿದೆಯಾ. ಯಾಕಂದರೆ ಇದನ್ನು ದರ್ಶನ್ ಸರ್ ಅವ್ರು ಮಾಡೋರು. ಎಲ್ಲರನ್ನೂ ಕೇಳೋರು ನಮ್ಮನ್ನು, ಪೇಮೆಂಟ್ ಸಿಗ್ತಾ ಇದೆಯಾ, ಏನೋ ಸಿಕ್ಕಿಲ್ಲ ಅಂದರೆ ಫಸ್ಟು ಪೇಮೆಂಟ್ ಕೊಡಿಸ್ಬಿಟ್ಟು ಆಮೇಲೆ ಅವರು ಮುಂದಿನ ಕೆಲಸ ಮಾಡೋರು. ಯಾಕಂದರೆ ನನ್ನ ಮುಂದೆನೇ ಆಗಿದೆ ಇದು. ಹಂಗಿದ್ದಾಗ ಒಬ್ರು ಇನಿಷಿಯೇಟಿವ್ ತೊಗೊಂಡಾಗ ಭಯ ಇರುತ್ತೆ ಎಲ್ಲರಿಗೂ. ಆ ಥರ ಏನಾದ್ರು ಇದ್ದರೆ ಚೆನ್ನಾಗಿರುತ್ತೆ ಇನಿಷಿಯೇಟಿವ್ ಅಂತ. ಸಂಬಡಿ ಹ್ಯಾಸ್ ಟು ಸ್ಟ್ಯಾಂಡ್ ಫಾರ್ ದಟ್. ಅದೇ ಸರ್, ಯಾಕಂತ ಹೇಳಿದರೆ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ಗಳೇ ಸಿನಿಮಾ ಮಾಡ್ತಾರೆ, ಸಾಕಷ್ಟು ಮಾತಾಡ್ತಾರೆ, ಅದ್ರ ಬಗ್ಗೆ ಹೇಳ್ತಾರೆ. ಬಟ್ ಅವರೇ ಈ ಥರ ಚಿಕ್ಕ ಆರ್ಟಿಸ್ಟ್ಗಳಿಗೆ ಅಮೌಂಟ್ ಕೊಟ್ಟಿಲ್ಲ ಅಂದರೆ, ಈಗ ಸಾಕಷ್ಟು ನಾವು ನೋಡ್ದಂಗೆ ಅವರಾಗಿರ್ಬೋದು, ಮತ್ತು ನೀವು ಹೇಳ್ದಾಗ ನನಗೂ ಇನ್ನೂ ಪೇಮೆಂಟ್ ಬಂದಿಲ್ಲ ಅಂತ ಹೇಳ್ತೀರಾ. ಕೆಲವರು ಇದನ್ನೇ ನಂಬ್ಕೊಂಡಿರೋರು ಇರ್ತಾರೆ. ಸೊ ಅವ್ರಿಗೆ ಎಷ್ಟು ಹೊಡ್ತಾ ಬೀಳುತ್ತಲ್ವ ಸರ್? ಹೌದೌದು, ಅದೇ ಹೇಳ್ತಾ ಇರೋದು. ತುಂಬ ಕಷ್ಟ ಆಗುತ್ತೆ ಪಾಪ. ಅವರೆಲ್ಲ ಮಾತಾಡೋದು ಕೇಳಿಸ್ಕೊಂಬಿಟ್ರೆ ನನಗೆ ಎಷ್ಟು ಬೇಜಾರಾಯಿತು ಅಂದರೆ, ಇವಾಗೂ ಫೋನ್ ಮಾಡ್ತಾ ಇರ್ತಾರೆ ನನಗೆ, ಸರ್ ಹಿಂಗೆ ಆಗೋಗಿದೆ, ಮನೇಲಿ ಇಷ್ಟು ಕಷ್ಟ ಇದೆ, ಆ ಕಷ್ಟ ಇದೆ ಅಂದಾಗ ಬೇಜಾರು ಆಗುತ್ತೆ. ಬಿಕಾಸ್ ಅವ್ರಿಗೂ ಒಂದು ಭಯ ಇರುತ್ತೆ, ನಾವೇನಾದ್ರು ಹೋಗಿ ಜಗಳ ಆಡಿದ್ರೆ ಮತ್ತೆ ನಮಗೆ ಚಾನ್ಸ್ ಸಿಗಲ್ವೇನೋ, ಕರ್ಕೊಳ್ಳಲ್ವೇನೋ ಅಂತ ಆ ಭಯನೂ ಇದೆ ಅವ್ರಿಗೆ. ಯಾರೋ ಒಬ್ಬರು ಇನಿಷಿಯೇಟಿವ್ ತೊಗೋಬೇಕು, ಇದಕ್ಕೆ ಏನಾದರೂ ಒಂದು ಅರೇಂಜ್ಮೆಂಟ್ ಮಾಡಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಸರ್, ನೀವು ಹೇಳಿದ್ರಿ ಆ್ಯಕ್ಚುಲಿ ಮೋಹನ್ ಲಾಲ್ ಅವ್ರ ಜೊತೆ ವರ್ಕ್ ಮಾಡಿ ಪೇಮೆಂಟ್ ಸಿಕ್ಕಲಿಲ್ಲ ಅಂದರೆ ಇದು ನಿಜವಾಗ್ಲೂ ನಂಬಲ್ಲ ಯಾರೂ ಕೇಳಿದವರು. ನೀವು ವಿಡಿಯೋ ಮಾಡಿದಾಗಲೇ ಯಾರು ನಂಬ್ತಿರಲ್ಲ, ಇದು ಯಾಕೆ ನಿಜನಾ ಅಂತ ಹೇಳ್ತಾರೆ. ಅದರಲ್ಲೂ ನೀವು ಹೇಳಿದರೆ ಹೈದ್ರಾಬಾದ್ ಮತ್ತು ಕೇರಳದವರು ಇದ್ದರು, ಅವರಿಗೂ ಪೇಮೆಂಟ್ ಆಗಿದೆ, ಕನ್ನಡದವ್ರಿಗೆ ಮಾತ್ರ ಯಾಕಾಗಿಲ್ಲ ಅಂತ ವಾಯ್ಸ್ ರೇಸ್ ಮಾಡಿದ್ರಿ ನೀವು. ನಿಮ್ಮ ಜೊತೆ ಯಾರಾದರೂ ಬೆಂಬಲವಾಗಿ ಸಪೋರ್ಟಿಗೆ ನಿಂತಿದ್ರಾ ಸರ್? ಇಲ್ಲ, ಇವಾಗೂ ಇದ್ದಾರೆ, ತುಂಬ ಜನ ಇದ್ದಾರೆ. ಇವಾಗ ಫೈಟರ್ಸ್ ಅಸೋಸಿಯೇಷನ್ನು ಎಷ್ಟೊಂದು ಜನ ಫೈಟರ್ಸ್ ಎಲ್ಲ ಅವ್ರು ಹೇಳಿದ್ದಾರೆ, ನಿಮ್ಗೆ ಯಾವಾಗ ಬೇಕೋ ಹೇಳಿ ಅಣ್ಣ, ನಾವು ಬರ್ತೀವಿ ನಿಮ್ಮ ಜೊತೆ ಅಂತ. ಸೊ ಯಾಕೆ ಸುಮ್ಮನೆ ಅವರೆಲ್ಲ ಅಂತ ನಾನೇ ವಿಡಿಯೋ ಮಾಡಿದೆ. ಇವಾಗೂ ನನಗೆ ಮೆಸೇಜ್ ಮಾಡಿ ಕೇಳ್ತಾ ಇರ್ತಾರೆ, ನಮಗೂ ಇದು ಸಿಕ್ಕಿಲ್ಲ ಅಂತ. ಎಷ್ಟೊಂದು ಜನ ಟ್ಯಾಗ್ ಮಾಡಿದಾರಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ, ನಮ್ಮ ಟೀಮ್ಗೂ ದುಡ್ಡು ಸಿಕ್ಕಿಲ್ಲ ಅಂತ. ಇಟ್ಸ್ ನಾಟ್ ಐ ಆಮ್ ನಾಟ್ ಅಲೋನ್, ತುಂಬ ಜನ ಇದ್ದಾರೆ. ಏನು ಅಂದರೆ ಅವ್ರು ಯಾರೂ ಮಾತಾಡಿಲ್ಲ, ನಾನು ಮಾತಾಡ್ತಾ ಇದ್ದೀನಿ.
ಸರ್ ಈಗ ದರ್ಶನ್ ಸರ್ ಕೇಳ್ತಾ ಇದ್ರು ನಿಮಗೆ ಪೇಮೆಂಟ್ ಸಿಗ್ತಾ ಅಂತ. ಸೊ ಅವರಿಗೂ ಒಬ್ಬರು ಪ್ರೊಡ್ಯೂಸರ್ ಅಂತ ಇದ್ರೂ ಸಮೇತ ಅವರಾಗೆ ಡೈರೆಕ್ಟಾಗಿ ಇನಿಷಿಯೇಟಿವ್ ತಗೊಂಡು ಕೇಳ್ತಾ ಇದ್ರು ಚಿಕ್ಕ ಪುಟ್ಟದವ್ರು ಯಾರಿದ್ರು. ಸೊ ಆ ಮೂಮೆಂಟ್ ಏನಾದರೂ ನೀವು ಹಂಚ್ಕೊಳ್ಳೋದಾದ್ರೆ ಸರ್? ಇಲ್ಲ, ನನ್ನ ಕಣ್ಮುಂದೆನೇ ನಡೆದಿರೋದು. ಈ ಅಸಿಸ್ಟೆಂಟ್ ಬಾಯ್ಗಳು, ಆಮೇಲೆ ಈ ಅಡುಗೆ ಮಾಡೋರೆಲ್ಲ ಇರ್ತಾರಲ್ಲ, ಆಮೇಲೆ ಚಿಕ್ಕ ಚಿಕ್ಕ ಆರ್ಟಿಸ್ಟ್ಗಳಿಗೆ ಅವ್ರು ಫಸ್ಟ್ ಕೇಳ್ತಿದ್ದಿದ್ದೇ ಇದು, ಏನೋ ಊಟ ಮಾಡಿದೇನೋ, ನಿಂಗೆ ಪೇಮೆಂಟ್ ಎಲ್ಲ ಕರೆಕ್ಟಾಗಿ ಕೊಡ್ತಾ ಇದ್ದಾರೇನೋ. ಯಾರೋ ಒಬ್ಬ ಇಲ್ಲ ನಂಗೆ ಸಿಕ್ಕಿಲ್ಲ ಅಂತ ಒಂದು 2-3 ದಿವಸದಿಂದ ಪೇಮೆಂಟು ಅಂತ ಹೇಳಿದ್ರು. ಇಮಿಡಿಯೇಟಾಗಿ ಮ್ಯಾನೇಜರ್ನ ಕರೆಸಿ ಅವನ್ನ ಪೇಮೆಂಟ್ ಕ್ಲಿಯರ್ ಮಾಡಿಸಿ ಅವ್ರಿಗೆ ಬೈದು, ಖುಷಿ ನನ್ನ ಇವಾಗ ಸಿಗ್ತಾನ ಪೇಮೆಂಟು ಅಂತ ಹೇಳಿ ಇದನ್ನು ಮಾಡೋದು. ಇಟ್ ಹ್ಯಾಪೆಂಡ್ ಇನ್ ಫ್ರಂಟ್ ಆಫ್ ಎವ್ರಿ ಒನ್. ನಾನು ಸುಳ್ಳು ಹೇಳ್ತಾ ಇಲ್ಲ, ಆಗಿರೋ ಒಂದು ಕತೆ ಇದು. ಸರ್ ದರ್ಶನ್ ಸರ್ ಈಗ ನಮ್ಮ ಜೊತೆ ಇಲ್ಲ. ಸೊ ಅವ್ರ ಸಿನಿಮಾ ಬರ್ತಾ ಇದೆ, ಅವ್ರ ಸಿನಿಮಾದ ಬಗ್ಗೆ ನೀವು ಹೇಳಿದ್ರಿ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ. ಸರ್ ದರ್ಶನ್ ಸರ್ಗೆ ಏನಾದರೂ ಹೇಳ್ತೀರಾ ಅನ್ನೋದು? ದರ್ಶನ್ ಸರ್ ಜೊತೆ ನಾವು ಯಾವಾಗೂ ಇರ್ತೀವಿ. ಅದು ಆಗಬಾರ್ದಾಗಿತ್ತು, ಆಗೋಗಿದೆ, ಅದ್ರ ಬಗ್ಗೆ ಅಂತೂ ನಾನು ಮಾತಾಡೋಕ್ಕಾಗಲ್ಲ. ಬಟ್ ಅವ್ರ ಜೊತೆ ನಾವು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಅವ್ರು ಇನ್ನೊಂದು ಫೇಸ್ ನಾವು ನೋಡಿದ್ದೀವಿ, ಬಿಕಾಸ್ ಆ್ಯಸ್ ಎ ಫ್ಯಾಮಿಲಿಯಾಗಿ ನೋಡಿದ್ದೀವಿ. ಆ್ಯಂಡ್ ಅವ್ರ ಬರ್ಡೇ ಎಲ್ಲ ಜೊತೆಗೆ ಸೆಲೆಬ್ರೇಟ್ ಮಾಡಿದ್ದೀವಿ, ಅವ್ರ ಜೊತೆ ಊಟ ಮಾಡಿದ್ದೀವಿ. ಈಸ್ ಎ ವೆರಿ ಡಿಫ್ರೆಂಟ್ ಪರ್ಸನ್. ನಾವು ಮೀಡಿಯಾದಲ್ಲಿ ನೋಡೋ ಥರ ಇಲ್ಲ ಅವರು. ಅವರು ತುಂಬ ಒಳ್ಳೆಯವರು, ತುಂಬ ಜನಕ್ಕೆ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಆ ಥರ ಒಬ್ಬರು ಬರೋದು ತುಂಬ ರೇರ್. ಎಲ್ಲೋ ಕೋಟಿಗೊಬ್ಬ ಅಂತ ಹೇಳ್ತಾರಲ್ಲ, ಆ ಥರ ದರ್ಶನ್ ಸರ್. ಸೊ ಬೇಗ ಬರಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಓಕೆ ಸರ್, ಫೈನಲ್ ಆಗಿ ನಿಮಗೀಗ 15 ಡೇಸ್ ಆ್ಯಕ್ಚುಲಿ ಶೂಟ್ ಇತ್ತು. ಶೂಟ್ 15 ಡೇಸು ಫಿನಿಶ್ ಆಗಿತ್ತು. ಸರ್ ಎಷ್ಟು ಅಮೌಂಟ್ ಬರಬೇಕಿತ್ತು, ಎಷ್ಟಾದರೂ ಅಮೌಂಟ್ ಬಂದಿದೆಯಾ ಅನ್ನೋದು ಸರ್? 15 ಡೇಸ್ಗೆ ನಂಗೆ ಆಲ್ಮೋಸ್ಟ್ 5 lakhs ಬರಬೇಕಾಗಿತ್ತು. ಏನಕ್ಕೆ ಅಂದರೆ ಹೋಟ್ಲಿಗೂ ನಾನೇ ದುಡ್ಡು ಕೊಟ್ಟೆ, ಫ್ಯೂಲಿಗೂ ನಾನೇ ಕೊಟ್ಟೆ, ಊಟಕ್ಕೂ ನಾನೇ ಕೊಟ್ಟೆ, ಆ್ಯಂಡ್ ಅಸಿಸ್ಟೆಂಟ್ ಯಾರು ಇರ್ತಾರೋ ಅವ್ರಿಗೂ ನಾನೇ ದುಡ್ಡು ಕೊಟ್ಟಿದ್ದೆ. ಆಮೇಲೆ ಅಲ್ಲೇನು ಊಟ ನನಗೇನೋ ತರಿಸ್ಕೊಡ್ತಾ ಇರಲಿಲ್ಲ ಸರಿಯಾಗಿ, ಅದಕ್ಕೂ ನಾನೇ ಪೇ ಮಾಡಿದ್ದೆ. ಎಲ್ಲ ಆಲ್ಮೋಸ್ಟ್ ಒಂದು 5.3 ಖರ್ಚು ಮಾಡಿದ್ದೆ 15 ದಿವಸಕ್ಕೆ. ಅದ್ರ ಮುಂಚೆ ಮತ್ತೆ ಮೈಸೂರಿಗೆ ಮೇಕಪ್ ಏನಪ್ಪ ಟ್ರಯಲ್ ಮಾಡಬೇಕು ಅಂತ ಕರೆದ್ಲು. ಅಲ್ಲೊಂದು 30,000 ಖರ್ಚಾಯಿತು, ಅದನ್ನು ಪೇ ಮಾಡಲಿಲ್ಲ. ಹಾಗಿದ್ರೆ ನಿಮ್ಗೆ ಯಾವ ಅಮೌಂಟು ಬಂದಿಲ್ಲ? ನೀವು ಬಿಫೋರು ಯಾವುದು ಇಸ್ಕೊಂಡಿಲ್ವಾ ಸರ್? ಆಗಿದ್ರೆ ಇಲ್ಲ, ಈಗ ಎಷ್ಟಂತ ಕೇಳೋಕ್ಕಾಗತ್ತೆ. ಕೇಳಿ ನನಗೆ ಹೆಂಗೆ ಅನ್ನಿಸ್ಬಿಡ್ತು ಅಂದರೆ, ನಾವೇನೋ ಭಿಕ್ಷೆ ಬಿಡ್ತಾ ಇದ್ದೀವಿ ನಮ್ಮ ದುಡ್ಡನ್ನ ಅಂತ ಅನ್ನಿಸ್ಬಿಡ್ತು. ಅದಕ್ಕೆ ನಾನು ಕೇಳೋದೇ ಬಿಟ್ಬಿಟ್ಟೆ. ಓಕೆ ಸರ್, ಈಗ ಅಡ್ವಾನ್ಸ್ ಅಂತ ಕೊಡ್ತಾರೆ. ಈಗ ಯಾವುದೇ ಒಂದು ಸಿನಿಮಾದ್ದು ನಾವು ಯಾವ್ದಾದ್ರು ಸಹಿ ಮಾಡ್ತೀವಿ ಅಂತ ಹೇಳಿದರೆ ಖಂಡಿತ ಅಡ್ವಾನ್ಸ್ ಅಂತ ಏನಾದರೂ ಕೊಡ್ತಾರೆ. ನೀವು ಅಡ್ವಾನ್ಸ್ ಏನು ಕೇಳ್ದಲೇ ಒಪ್ಕೊಂಡಿದ್ರು ಸರ್? ಆ್ಯಕ್ಚುಲಿ ಇದು ನೀವು ಹೇಳಿದ್ದು ಖಂಡಿತ ನಿಜ. ನಾನು ಅಡ್ವಾನ್ಸ್ ಇಸ್ಕೋಬೇಕಾಗಿತ್ತು. ಬಟ್ ನಮ್ಮ ಡೈರೆಕ್ಟ್ರು ನಮಗೆ ಗೊತ್ತಿರೋರು, ನಮ್ಮ ಜಿಮ್ಮಲ್ಲೇ ವರ್ಕೌಟ್ ಮಾಡಿದ್ರು 1.5 ವರ್ಷ. ಏನೋ ನಂಬಿಕೆ, ನಾನು ಇದೀನಲ್ಲ ಅಂತ ಹೇಳಿದ್ರು ನನಗೆ, ನಾನು ಜೊತೆಗಿದ್ದೀನಲ್ಲ, ನಾನು ಮಾಡಿಸ್ಕೊಡ್ತೀನಿ ಅಂತ. ಆ ಒಂದು ನಂಬಿಕೆ ಮೇಲೆ ನಾನು ಆ ಶೂಟ್ನ ಮಾಡಿದ್ದೆ. ಇವ್ರು ಇದಾರಲ್ಲ, ಕೊಡಿಸ್ತಾರೆ ಬಿಡು ಅಂತ. ಆ ಒಂದೇ ಒಂದು ನಂಬಿಕೆಯಿಂದ ನಾನು ಆ ಮೂವಿ ಮಾಡಿದ್ದು. ಬಟ್ ಅದೇ ನಂಬಿಕೆ ಹೊಟ್ಟೋಯ್ತು ನನಗೆ. ಸರ್, ಈಗ ನೀವು ಹೇಳಿದ್ರಿ ನಂದಕಿಶೋರ್ ಅವರು ಇಲ್ಲೇ ವರ್ಕೌಟ್ ಮಾಡಿದವರು, ಅವ್ರು ಹೇಗಿದ್ರು ನಮ್ಮ ಜೊತೆ ಇರೋರು, ನಮಗೆ ಗೊತ್ತಿರೋರು ಅಂತ ನೀವು ಸಿನಿಮಾಕ್ಕೆ ಸಹಿ ಮಾಡಿದ್ರಿ, ಅಡ್ವಾನ್ಸ್ ಏನೂ ತೊಗೊಂಡಿರಲಿಲ್ಲ. ಸರ್ 1 ವರ್ಷ ಆಯಿತು ಅಂತ ಹೇಳಿದ್ರಿ ನೀವು, ಅಮೌಂಟ್ ಏನು ಬರದೆ 1 ವರ್ಷ ಆಗ್ತಾ ಬಂತು ಅಂತ. ಈಗ ಸ್ಟ್ಯಾಂಡ್ ತೊಗೊಂಡಿರುತ್ತೆ ಅದ್ರ ಬಗ್ಗೆ, ಯಾಕೆ ನೀವು ಅವಾಗಲೇ ಸ್ಟ್ಯಾಂಡ್ ತೊಗೊಳ್ಳಿಲ್ಲ? ಇಲ್ಲ, ಅದು ಹೇಳಿದ್ನಲ್ಲ, 1-2 ವರ್ಷ ಆಗ್ತಾ ಬಂತು. ಇವಾಗ 1.5 ವರ್ಷ ಆದಮೇಲೆ ಅವ್ರು ನಂಗೆ ಕಾಲ್ ಮಾಡಿದ್ರು, ಇನ್ನೂ 3 ಡೇಸ್ ಇದೆ ನಿಮ್ಮದು ಶೂಟು, ಒಂದು ಇಂಪಾರ್ಟೆಂಟ್ ಇದು ಶೆಡ್ಯೂಲ್ ಉಳಿದಿದೆ, ಆ್ಯಂಡ್ ನೀವು ಬೇಕೇ ಬೇಕು ಅಂತ ಹೇಳಿದ್ರು ಫಸ್ಟು. ನಾನು ಹೇಳಿದೆ ಅದೇನು 15 ಡೇಸ್ ಮಾಡಿದ್ನೋ ಅದನ್ನು ಮಾಡು ಅಂತ. ಇಲ್ಲ, ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು ಫಸ್ಟು. ಆಯ್ತಪ್ಪ, ಅಟ್ಲೀಸ್ಟ್ 2 lakhs ಕೊಡಿ, 5 lakhs ಬೇಡ, ಅಟ್ಲೀಸ್ಟ್ ಗಿವ್ ಮೀ ಸಮಥಿಂಗ್, 2 ಲಕ್ಷ ಕೊಡಿ ಅಂದೆ. ಅದು ಕೊಡಲಿಲ್ಲ. ಇನ್ನೇನು 3 ಡೇಸ್ ಇದೆಯೋ ಅದಕ್ಕೆ ನಾನು ಬರೀ 30,000 ಕೊಡ್ತೀನಿ ಅಂತ ಹೇಳೋದು. ನಾನು ಹೇಳಿದೆ 30,000ಕ್ಕೆ ನಾನು ಯಾಕೆ ಮತ್ತೆ ಹೆಡ್ಡೆಲ್ಲ ಶೇವ್ ಮಾಡಬೇಕು? ಯಾಕಂದರೆ ಆ ಟೈಮಲ್ಲಿ ನಾನು ತಮಿಳ್ ಮೂವಿ ಮಾಡ್ತಾಯಿದ್ದೆ. ಸೊ 30,000ಗೆ ನಾನು ಏನಕ್ಕೆ ಕಮಿಟ್ ಆಗಬೇಕು ಅಷ್ಟೊಂದು? ನೀವು ದುಡ್ಡು ಕೊಟ್ರೇ ನಾನು ಕಮಿಟ್ ಆಗ್ತೀನಿ ಅಂತ ಹೇಳಿದೆ. ಅದಾದಮೇಲೆ ನನ್ನ ಡೈರೆಕ್ಟ್ರಿಂದ ಕಾಲ್ ಬಂತು. ಸೊ ಅವ್ರು ಹೇಳಿದ್ದಿಷ್ಟೇ, ಇದು ಪ್ರಾಸ್ಥೆಟಿಕ್ ಮೇಕಪ್ ಆಗೋದ್ರಿಂದ ನೀನಿಲ್ಲ ಅಂದರೆ ಇನ್ನೊಬ್ಬನ ಕರ್ಕೊಂಬರ್ತೀನಿ, ಒಪ್ಕೊಳ್ಳೋಂಗಿದೆ ಒಪ್ಕೊ, ಇಲ್ಲ ಬೇಡ ಅಂತ ಹೇಳಿದ್ರು. ರಿಲೇಷನ್ಶಿಪ್ ಇಂಪಾರ್ಟೆಂಟು, ಅದು ಇದು ಅಂದರು. ನಾನು ಬೇಡ, ನನಗೆ ಸೆಲ್ಫ್ ರೆಸ್ಪೆಕ್ಟ್ ಹರ್ಟ್ ಆದಾಗ ರಿಲೇಷನ್ ಇದ್ದರೂ ಒಂದೇ ಬಿಟ್ಟರು ಒಂದೇ. ಸೊ ನಾನು ಬೇಡ ಸರ್ ಅಂತ ಹೇಳಿದೆ. ಸೊ ಅಲ್ಲಿಗೆ ಅದನ್ನು ಬಿಟ್ಬಿಟ್ಟೆ. ಅದಾದಮೇಲೆ ಅದೇ ಟೀಸರ್ ಬಂದಮೇಲೆ ಸ್ವಲ್ಪ ಬೇಜಾರಾಯಿತು. ಯಾಕೋ ತುಂಬ ದಿವಸದಿಂದ ಹೇಳ್ಕೋಬೇಕು ಅಂತ ಇದ್ದೆ, ಫೈನಲಿ ಅದನ್ನು ಆಚೆ ಆಗಿದೆ ಅಷ್ಟೇ. ಸರ್, ಈಗ ಫಸ್ಟ್ ಟೈಮ್ ನಿಮಗೆ ಸೆಕೆಂಡ್ ಟೈಮ್ ಕರೆ ಮಾಡಿದಾಗ ಫಸ್ಟು ಅವರೇ ಟೀಮ್ ಇದ್ದವ್ರು ಏನಾದ್ರು ಶಫಲ್ ಆಗಿದ್ರೆ ಚೇಂಜಸ್ ಏನಾದರೂ ಇತ್ತಾ ಸರ್?
ಶಫಲ್ ಆಗಿತ್ತು, ಹೊಸ ಪ್ರೊಡಕ್ಷನ್ ಟೀಮ್ ಅಂತಲೇ ಹೇಳಿದ್ದು ನನಗೆ. ಹಳೆ ಪ್ರೊಡಕ್ಷನ್ ಟೀಮು ಇಲ್ಲ ಇವಾಗ, ಅವರೆಲ್ಲ ಓಡೋಡು, ಅಂದರೆ ಅವರೆಲ್ಲ ನೋಬಡಿ ಇಸ್ ದೇರ್, ಅವ್ರು ಬಿಟ್ಟು ಇದು ಹೊಸ ಪ್ರೊಡಕ್ಷನ್ ಟೀಮು. ಆ್ಯಂಡ್ ಸೊ ಅವ್ರಿಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರು. ನಾನು ಅವಾಗ ಇಲ್ಲ, ಅವರು ಹೋಗಿದ್ರೆ ನಾನೆಲ್ಲೂ ಓಡೋಗಿಲ್ಲ, ನಾನು ಇಲ್ಲೇ ಇದ್ದೀನಿ, ನಾನು ನಿಮ್ಮ ಕೆಲಸನೂ ಮಾಡಿಕೊಟ್ಟಿದ್ದೀನಿ, ಅದಕ್ಕೆ ಅವರು ಆ ಥರ ವರ್ಕ್ ಆಗಲ್ಲ, ಸೊ ನಮಗೂ ಅವ್ರಿಗೂ ಸಂಬಂಧನೇ ಇಲ್ಲ, ಸೊ ನೀವು ಮಾಡಿಕೊಡೋಂಗಿದ್ರೆ ಇಷ್ಟು ಪೇಮೆಂಟ್ ಕೊಡ್ತೀವಿ ಅಂತ ಹೇಳಿದ್ರು. ಮತ್ತೆ ಈಗ ಇದಾದ್ಮೇಲೆ ನೀವು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಹಾಕಿದ್ಮೇಲೆ ಯಾವುದೇ ಕರೆಗಳು ಬಂದಿಲ್ವಾ ಸರ್ ಆ ಕಡೆಯಿಂದ? ಆ ಕಡೆಯಿಂದ ಬಂದಿಲ್ಲ, ಬಟ್ ತುಂಬ ಜನ ಫೋನ್ ಮಾಡಿ ನಾವು ನಿಮ್ಮ ಜೊತೆ ನಿಂತಿದ್ದೀವಿ, ಸಪೋರ್ಟ್ ಮಾಡ್ತೀವಿ, ಇವಾಗ ನೀವೇ ನೋಡಿ ಟಿ ವಿಯವ್ರು ಬಂದು, ಎಷ್ಟೊಂದು ಜನ ಫ್ರೆಂಡ್ಸ್ ಕಾಲ್ ಮಾಡಿದ್ರು, ಫ್ಯಾಮಿಲಿ ಕಾಲ್ ಮಾಡಿದ್ರು, ಯಾರ್ಯಾರಿಗೆ ಇದು ಕರೆಕ್ಟಾಗಿದೆ ಅಂತ ಅನ್ನಿಸ್ತು ಅವ್ರು ನನ್ನ ಕಾಲ್ ಮಾಡಿ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿದ್ದಾರೆ. ಬಟ್ ಇದು ಎಲ್ಲಿ ತನಕ ಹೆಲ್ಪ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಸರ್, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಆಗಲೇ ನಾವು ಮಾತಾಡ್ತಾ ಇದ್ದಂಗೆ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ಗಳು ಇನ್ನೂ ಸಮೇತ ಪೇಮೆಂಟ್ ಕೊಡ್ತಿದ್ದವರು ಇದ್ದಾರೆ. ಫೈನಲ್ ಆಗಿ ಅವ್ರಿಗೆ ಏನು ಹೇಳ್ತೀರಾ ಸರ್? ಎಷ್ಟು ಹೊಡ್ತಾ ಬೀಳುತ್ತೆ ಪಾಪ ಅವರಿಗೆ ಅನ್ನೋದು? ನಾನೇನು ಹೇಳೋಕ್ಕಾಗಲ್ಲ, ಯಾಕಂದರೆ ಒಬ್ಬ ಚಿಕ್ಕ ಆರ್ಟಿಸ್ಟ್ ನಾನು ಪ್ರೊಡ್ಯೂಸರ್ಗೆಲ್ಲ ಏನು ಹೇಳೋಕ್ಕಾಗುತ್ತೆ. ಅಂದರೆ ಅವರು ಇನ್ ಡೆಪ್ತ್ ಗೊತ್ತಿದ್ದರೆ ಒಳ್ಳೆಯದು ಅಂತ ಅಷ್ಟೇ. ಯಾಕಂದರೆ ಮೋಸ್ಟ್ ಆಫ್ ದ ಮೂವೀಸ್ ಎಲ್ಲರೂ ಮ್ಯಾನೇಜರ್ ಅಲ್ವಾ ಹ್ಯಾಂಡ್ಲ್ ಮಾಡೋದು ಪೇಮೆಂಟ್ಸ್ ಎಲ್ಲ. ಸೊ ಐ ಥಿಂಕ್ ಎಲ್ಲನೂ ಗೊತ್ತಿರಬೇಕು. ಈ ಥರ ಚಿಕ್ಕ ಚಿಕ್ಕ ಆರ್ಟಿಸ್ಟ್ ಅವ್ರಿಗೆ ಪೇಮೆಂಟ್ ಸಿಕ್ಕಿದೆಯೋ ಇಲ್ವೋ ಅಂತ ಒಂದು ನಾಲೆಜ್ ಇದ್ದರೆ ಇವೆಲ್ಲ ಪ್ರಾಬ್ಲಮ್ಸ್ ಆಗಲ್ಲ. ಸರ್, ಟ್ರೀಟ್ಮೆಂಟ್ ಹೇಗಿತ್ತು ಹಾಗೆ? ಕನ್ನಡದವ್ರಿಗೆ ನಾರ್ಮಲಾಗೆ ಟ್ರೀಟ್ ಮಾಡ್ತಾ ಇದ್ರಾ ಎಲ್ರಿಗೂ? ಹೈದರಾಬಾದ್ ಮತ್ತು ಕೇಳೋದವ್ರು ಆಗಲೇ ನಾನು ನಿಮಗೆ ಕ್ವಶನ್ ಮಾಡಿದೆ, ಏನಂತ ಹೇಳಿದ್ರೆ ನೀವು ಅದ್ರ ಬಗ್ಗೆ ಸರಿಯಾಗಿ ಎಕ್ಸ್ಪ್ಲೇನ್ ಮಾಡಲಿ ಅಂತ ನನಗನ್ನಿಸ್ತು. ಈ ಟ್ರೀಟ್ಮೆಂಟ್ ಎಲ್ಲ ಸರಿಯಾಗೇ ಇತ್ತು ಸರ್? ಟ್ರೀಟ್ಮೆಂಟು ನಾನು ಹೇಳಿದ್ನಲ್ಲ, ತುಂಬ ಒಂಥರ ಅನ್ಆರ್ಗನೈಸ್ಡು, ಯಾರು ಪ್ರೊಫೆಷ್ನಲ್ ಆಗಿರಲಿಲ್ಲ. ನಾನು ಹೇಳಿದ್ನಲ್ಲ, ಊಟ ಕೂಡ ನಮಗೆ ತಂದು ಕೊಡ್ತಾ ಇರಲಿಲ್ಲ ಕರೆಕ್ಟಾಗಿ, ಅಸಿಸ್ಟೆಂಟ್ ಯಾರು ಇರಲಿಲ್ಲ. ನಾನು ಆ ಥರ ಒಂದು ಮೇಕಪ್ ಹಾಕ್ಕೊಂಡು ಒಬ್ಬರು ಜೊತೆಗೊಬ್ಬರು ಬೇಕು ಅಂದಾಗೂ ನನಗೆ ಕೊಟ್ಟಿರಲಿಲ್ಲ ಅವರು, ನಾನೇ ಕರ್ಕೊಂಬಂದಿದ್ದೆ 2 ದಿವಸ ಆದಮೇಲೆ. ಸೊ ಈ ಥರ ಎಲ್ಲರೂ ಕಂಪ್ಲೇಂಟ್ ಮಾಡ್ತಾಯಿದ್ರು, ಅಲ್ಲಿರೋರು ಪ್ರತಿಯೊಬ್ಬರು ಅನ್ಹ್ಯಾಪಿ ಆ್ಯಕ್ಚುಲಿ. ಸರಿಯಾಗಿ ಊಟ ಕೊಡ್ತಾ ಇಲ್ಲ, ಸರಿಯಾಗಿ ಟ್ರೀಟ್ ಮಾಡ್ತಾ ಇಲ್ಲ. ಅದಕ್ಕೆ ಒಂದು 4-5 ದಿವಸದಲ್ಲಿ 500 ಜನ ಬಿಟ್ಟೋಗ್ಬಿಟ್ರು. ಸೆಟ್ಟಲ್ಲಿ ಯಾರೂ ಇರಲೇ ಇರಲಿಲ್ಲ. ಸೊ ಟ್ರೀಟ್ಮೆಂಟ್ ಚೆನ್ನಾಗಿದ್ದಿದ್ರೆ ಅಫ್ಕೋರ್ಸ್ ಎಲ್ಲರೂ ಅಲ್ಲಿ ಇರೋರಲ್ವ, ಪೇಮೆಂಟ್ ಎಲ್ಲ ಕೊಟ್ಟಿದ್ರೆ. ಯಾಕಂದರೆ ಅವರೆಲ್ಲ ಬರೋದು ಎವ್ರಿ ಡೇ ಪೇಮೆಂಟ್ಗೋಸ್ಕರ. ಇವ್ರು ಪೇಮೆಂಟೇ ಮಾಡಿಲ್ಲ ಅಂದಾಗ ಯಾಕೆ ಕೆಲಸ ಮಾಡ್ತಾರೆ ಹೇಳಿ? ಸರ್, ಹೆಲ್ತ್ ಅಪ್ಸೆಟ್ ಆಗಿತ್ತು ಅಂತ ಹೇಳಿದ್ರಿ. ಎಷ್ಟು ದಿನಗಳ ತನಕ ನೀವು ಹಾಸ್ಪಿಟಲಲ್ಲಿ ಇದ್ರಿ ಸರ್? ಕಣ್ಣು ಮತ್ತೆ ಏನೋ ಆಗಿತ್ತು ಅಂತ ಹೇಳಿ. ಕಣ್ಣು ಫುಲ್ ಇನ್ಫೆಕ್ಷನ್ ಆಗ್ಬಿಡುತ್ತೆ ಒಂದು 3 ಡೇಸ್ ಹಾಸ್ಪಿಟ್ಲಲ್ಲಿದ್ದೆ. ಸೊ ಡಾಕ್ಟ್ರ್ ಹೇಳಿದ್ರು ಮತ್ತೆ ಲೆನ್ಸ್ ಹಾಕಿದ್ರೆ ನಿನ್ನ ಕಣ್ಣು ಹೋಗುತ್ತೆ ಅಂತ. ಆದಮೇಲೆ ಬಂದು ನಮ್ಮ ತೆಲುಗು ಫೈಟ್ ಡೈರೆಕ್ಟರ್ ಇದ್ದಾರೆ, ಅವ್ರಿಗೆ ನನ್ನ ಕಣ್ಣೆಲ್ಲ ತೋರಿಸಿದಾಗ ಅವರು ಸ್ವಲ್ಪ ಅರ್ಥ ಮಾಡ್ಕೊಂಡ್ರು ಹಿಂಗೆ ಆಗಿದೆ ಅಂತ. ಅದಾದಮೇಲೆ ವಿತೌಟ್ ಲೆನ್ಸ್ ಒಂದು 5 ದಿವಸ ಶೂಟ್ ಮಾಡಿಕೊಟ್ಟೆ, ಅದನ್ನು CGL ಮಾಡ್ಕೊತೀವಿ ಅಂತ. ಅಲ್ಲ ಸರ್, ಈಗ ನಂದಕಿಶೋರ್ ಅವರು ನೀವು ಆಲ್ರೆಡಿ ಈಗ 15 ಡೇಸ್ ಶೂಟ್ ಕಂಪ್ಲೀಟ್ ಮಾಡಿದ್ರೆ ಆದಮೇಲೂ ಅವ್ರು ಹೇಳಿದ್ದಾರೆ ನೀನಿಲ್ಲ ಅಂದರೆ ಇನ್ನೊಬ್ಬರು ಅಂತ ಹೇಳಿದ್ದಾರೆ ಸರ್. ಈಗ ಕನ್ನಡದವ್ರಿಗೆ ಅವರೇ ಸಪೋರ್ಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ಅಲ್ಲಿ ಅವರು ಹೈದರಾಬಾದ್ ಅವರಿಗೆ ಸರ್ ಮತ್ತು ಕೇರಳದವ್ರಿಗೆ ಅಮೌಂಟ್ ಇಸ್ಕೊಟ್ರು, ಫುಲ್ ಪೇಮೆಂಟ್ ಕೊಟ್ಟಿದ್ದಾರೆ, ಕಾಫಿ ಸರ್ವ್ ಮಾಡೋರಿಗೆ ಕೊಟ್ಟಿದ್ದಾರೆ ಅಂತ. ಸೊ ನಮ್ಮಲ್ಲಿ ಯಾಕೆ ಈಗ ಆಗ್ತಾ ಇದೆ ಅನ್ನೋದು ಸರ್? ಅದೇ ನನಗೂ ಗೊತ್ತಾಗ್ತಿಲ್ಲ. ನಾನು ಅದೊಂದೇ ಕಾರಣಕ್ಕೆ ನಾನು ಈ ವಿಡಿಯೋ ಮಾಡಿದ್ದು. ಏನು ಎಲ್ಲಿ ಮಿಸ್ಟೇಕ್ ಆಗ್ತಾಯಿದೆ ಅಂತಲೇ ಗೊತ್ತಾಗ್ತಿಲ್ಲ. ನಾವೇನು ತಪ್ಪು ಮಾಡಿದ್ದೀವಿ ಅನ್ನೋದು ಗೊತ್ತಾಗಬೇಕಲ್ಲ. ನಾನು ಅದೇ ಹೇಳಿದ್ನಲ್ಲ, ಇದು ಮುಂಚೆ ಕನ್ನಡ ಮೂವಿ ಮಾಡೋದೇ ತಪ್ಪ ಅಥವಾ ಕರ್ನಾಟಕದಲ್ಲಿ ಇರೋದೇ ತಪ್ಪ ಅಂತ ಅದೇ ನಾನು ಕೇಳಿದ್ದು. ಏನು ಮಿಸ್ಟೇಕ್ ಏನು ನಮ್ಮದು? ವೈ ನಾವು ಮಾತ್ರ ಈ ಥರ ವೈ ಪೀಪಲ್ ಆರ್ ಟ್ರೀಟಿಂಗ್ ಅಸ್ ಲೈಕ್ ದಿಸ್? ಇವಾಗ ಆ ಪ್ರೊಡಕ್ಷನ್ ಅಂತೂ ಕಂಪ್ಲೀಟ್ ಬೇರೆ ಪ್ರೊಡಕ್ಷನ್, ಮುಂಬೈ ಪ್ರೊಡಕ್ಷನ್ ಟೀಮ್ ಅದು. ಬಟ್ ಅಲ್ಲಿ ಹೇಳ್ಬೋದಾಗಿತ್ತಲ್ವ ನಮ್ಮ ಡೈರೆಕ್ಟ್ರು, ಈ ಆರ್ಟಿಸ್ಟ್ ನನಗೆ ಬೇಕು, ವೆರಿ ಇಂಪಾರ್ಟೆಂಟ್, ಇವ್ರು ಪೇಮೆಂಟ್ ಕ್ಲಿಯರ್ ಮಾಡಿ ಅಂದಿದ್ರೆ 100% ಕ್ಲಿಯರ್ ಮಾಡಿದವ್ರು. ಅವ್ರು ತಪ್ಪಲ್ಲ, ಪ್ರೊಡಕ್ಷನ್ ಟೀಮ್ ಅವ್ರು ತಪ್ಪಲ್ಲ. ಯಾಕಂದ್ರೆ ಅವ್ರಿಗೇನೋ ಏನಾಗಿದೆ ಅಂತಲೇ ಗೊತ್ತಿಲ್ಲ ಅಲ್ಲಿ ಅಲ್ವಾ. ಅವ್ರೊಂದು ಮಾತು ಹೇಳಿದ್ರೆ ನಂಗೆ ಪೇಮೆಂಟ್ ಸಿಕ್ಕಿರೋದು, 100% ಸಿಕ್ಕಿರೋದು. ಹಾಗಿದ್ರೆ ನಿಮ್ಮ ಜೊತೆ ಸಾಕಷ್ಟು ಜನ ಪೇಮೆಂಟ್ ಸಿಗ್ತಾ ಇಲ್ದವ್ರು ಇದ್ದಾರೆ ಅಂತ ಆಯಿತು? 100% ಮೇಡಮ್, ತುಂಬ ಜನ ಇದ್ದಾರೆ. ಅದರಲ್ಲೂ ಕನ್ನಡದವ್ರಿಗೆ, ಎಲ್ಲ ಕಡೆನೂ ಕನ್ನಡದವ್ರಿಗೆ ಹೊಡ್ತಾ ಬೀಳ್ತಾ ಇದೆ. ಎಲ್ಲ ಕನ್ನಡದವ್ರಿಗೆ ಪ್ರಾಬ್ಲಮ್ ಆಗಿರೋದು. ಇದನ್ನಂತೂ ನಾನು ಜೋರಾಗಿ ಕೂಗ್ಬಿಟ್ಟು ಹೇಳ್ತೀನಿ. ಇದನ್ನು ಮಾತ್ರ ಜೋರಾಗಿ ಕೂಗಿ ಹೇಳ್ತೀನಿ, ಕನ್ನಡದವ್ರಿಗೆ ಈ ಥರ ಪ್ರಾಬ್ಲಮ್ ಆಗಿದ್ದು ಆ ಸೆಟ್ಟಲ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.